ಟೈಟಲ್ ಚೆನ್ನಾಗಿದೆ ಅಂತ ಅನಿಸ್ತು ನನ್ಗೆ. ಚಿಂತನ ಮತ್ತು ಮಂಥನ. ಚಿಂತನ ಅಂದ್ರೆ ಚಿಂತೆ, ಚಿತೆ ಮತ್ತೆ ಚಿಂತನ, ಈ ಮೂರರಿಗೂ ಇರುವಂತಹ ವ್ಯತ್ಯಾಸ ತಗೊಂಡ್ಬಿಟ್ರೆ ನಾವು ನಿಜವಾಗ್ಲೂ ನಮ್ಮ ಜೀವನವನ್ನು ಅದ್ಭುತವಾಗಿ ರೂಪಿಸ್ಕೊಳ್ಬಹುದು. ಈ ತರ ಅದ್ಭುತವಾದ ಜೀವನವನ್ನು ರೂಪಿಸ್ಕೊಳ್ಳೋಕೆ ನಮ್ಗೆ ಅನುವು ಮಾಡಿಕೊಟ್ಟಿರೋದು ನಮ್ಮ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರು. ಸೊ ಈಗ ನಾವು ನಮ್ಮ ಜೀವನದ ಶೈಲಿಯನ್ನು ಹೇಗೆ ಬದಲಾಯಿಸ್ಕೊಳ್ತಾ ಇದ್ದೀವಿ, ನಮ್ಮ ಜೀವನದಲ್ಲಿ ಎಲ್ಲರ ಜೀವನದಲ್ಲೂ ಒಂದು ಚಿಂತೆ, ಆ ಚಿಂತೆಗಳಂತೂ ಜಾಸ್ತಿನೇ ಇರುತ್ತೆ. ಯಾಕೆ ಅಂದ್ರೆ ನಾವೇ ಅದನ್ನ, ಚಿಂತೆ ಏನೋ ಒಂದು ಕೊಡ್ತಾನೆ ದೇವ್ರು, ಅದನ್ನ ನಾವು ಮರೆತು ಮತ್ತೆ ನಾವು ಮುಂದೆ ಹೋಗೋದೇ ಇಲ್ಲ. ಆ ಚಿಂತೆ ಜೊತೆಗೆ ಜೀವನ ಮಾಡಿ 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 ನಾವು ಆ ಚಿಂತೆಯನ್ನ ಹೆಚ್ಚು ಮಾಡ್ಕೊಳ್ತೀವಿ. ಅದೇ ಚಿಂತೆಯನ್ನ ಚಿಂತನ ರೂಪದಲ್ಲಿ ಅಂದ್ರೆ ಅನ್ವೇಷಣೆ ಮಾಡುವ ಮೂಲಕ, ಅಂದ್ರೆ ಆತ್ಮ ಅನ್ವೇಷಣೆ, ಆತ್ಮ ವಿಶ್ಲೇಷಣೆ, ಆತ್ಮಾವಲೋಕನ, ಹೀಗೆ ನಮ್ಮನ್ನು ಯಾವುದೇ ಒಂದು ಚಿಂತೆಯನ್ನು ಅದರ ಒಂದು ಬುಡದಿಂದ ತೆಗೆದುಕೊಂಡು ನಾವು ಅದರಲ್ಲಿ ಏನಿದೆ ಕಂಟೆಂಟು, ಹೇಗೆ ಆ ಚಿಂತೆಯನ್ನು ಚಿಂತನ ರೂಪದಲ್ಲಿ ಬದಲಾವಣೆ ಮಾಡ್ಕೊಳ್ಬಹುದು ಅನ್ನೋದೇ ತುಂಬಾ ಅತ್ಯಂತ ಅದ್ಭುತವಾದ ವಿಷಯ ಮಾಸ್ಟರ್ಸ್. ಈ ಚಿಂತನವನ್ನು ಮಾಡ್ತಾ ಮಾಡ್ತಾ ನಾವು ನಮ್ಮ ಜೀವನದಲ್ಲಿ ಹಾದು ಹೋಗುವಂತಹ ಎಲ್ಲಾ ವಿಷಯಗಳನ್ನು ಸಮರ್ಪಕವಾಗಿ ಅಂದ್ರೆ ಸಮತೋಲನದಲ್ಲಿ ನಿರ್ವಹಿಸ್ತಾ ಹೋದಾಗ ನಮ್ಮಲ್ಲಿ ಆಟೋಮೆಟಿಕ್ ಆಗಿ ಮಂಥನ ಶುರುವಾಗುತ್ತೆ. ಸೊ ಮಂಥನ ಅಂದ್ರೆ ಈಗ ಒಂದು ವಿಷಯ ತಗೊಳ್ತೀವಿ, ಯಾವುದೋ ಒಂದು ವಿಷಯ, ಈಗ ನಂದೇ ಒಂದು ವಿಷಯ ತಗೊಂಡ್ರೆ, ಈಗ ಒಂದು 6 months ಬ್ಯಾಕು ನನ್ನ ತಂಗಿ ಮನೆಗೆ ಹೋಗ್ಬೇಕಾಯ್ತು, ಕರೆದಿದ್ಲು, ಹೋದೆ. ಹೋಗ್ಬೇಕಾದ್ರೆ ನನ್ ಕತ್ತಲ್ಲಿ ಒಂದು ಕರಿಮಣಿದೊಂದು ಸರ ಇತ್ತು. ಹೋಗುವಾಗ ಬಂದು ನಾನು ಮನೆಯಲ್ಲಿ ನೋಡ್ಕೊಂಡ್ರೆ ಕರಿಮಣಿ ಸರ ಇಲ್ಲ. ಅದು ಚಿಂತೆ ಆಗ್ಬೇಕಲ್ವಾ, ಅಯ್ಯೋ ಎಲ್ಲೋಗ್ಬಿಡ್ತು, ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದ್ವಿ, ಅಯ್ಯೋ ನನ್ ಮಕ್ಳಿಗಾದ್ರೂ ಆಗ್ತಾ ಇತ್ತು ಅಂತ ಚಿಂತೆ ಮಾಡ್ಬೇಕಲ್ವಾ. ಅಂದ್ರೆ ತುಂಬಾ ಒಂಥರ ಕುಗ್ಗೋಗ್ಬೇಕು ಅಲ್ವಾ. ಆದ್ರೆ ಅದೆಲ್ಲ ಆಗ್ಲಿಲ್ಲ. ನನ್ಗೆ ಗೊತ್ತಾಯ್ತು. ಸೊ ಇದು ಎಲ್ಲೋ ದೊಡ್ಡದು ಏನೋ ಒಂದು ಹೋಗೋದ್ರ ಬದಲು ಒಂದು ಚಿಕ್ಕದು, ಒಂದು ಸಣ್ಣದು ಹೋಗಿದೆ. ಆಮೇಲೆ ಯಾರೋ ಸಿಕ್ಕಿರೋರು, ತಗೊಂಡಿರೋರು ನನ್ನಂತ ಹೆಣ್ಮಕ್ಳೇ ಉಪಯೋಗಿಸ್ತಾರೆ ಅದನ್ನ. ನಾನು ಒಬ್ಳು ಹೆಣ್ಮಗಳು, ಬೇರೆಯವರು ಉಪಯೋಗಿಸೋರು ಒಬ್ರು ಹೆಣ್ಮಗಳಾಗಿರ್ತಾಳೆ. ಸೊ ಇಲ್ಲಿ ಎಲ್ಲಾರ್ಗೂ ಯಾವಾಗ್ಲೂ ಎಲ್ಲ ಸಿಗ್ಬೇಕು ಅಂತಾಗ್ಲಿ, ಎಲ್ಲ ನಮ್ಮ ಹತ್ರನೇ ಇರ್ಬೇಕು ಅನ್ನೋದಾಗ್ಲಿ ನಾವು ಅನ್ಕೊಳ್ಳುವಂತಹ ವಿಷಯ ಅಲ್ಲ ಅಂತ ಅದನ್ನ ನಾನು ಚಿಂತನ ಮಾಡಿದೆ. ಚಿಂತೆ ಮಾಡಕ್ ಹೋಗ್ಲಿಲ್ಲ. ಆ ಚಿಂತೆ ಆದ್ರೆ ಮತ್ತೆ ಅದು ನಮ್ಮನ್ನ ಚಿತೆಯಾಗಿ ಸುಟ್ಟು ಬಿಡುತ್ತೆ. ಸೊ ಅವತ್ ರಾತ್ರಿನೇ ನಾನು ಆವತ್ತಿನಿಂದ ಇವತ್ತಿನವರೆಗೂ ನಂಗೆ ಎಲ್ಲೂ ಯಾವಾಗ್ಲೂ ನೆನಪೇ ಬರೋದಿಲ್ಲ. ಸೊ ನಾನು ಅನ್ಕೊಳ್ತಾ ಇರ್ತೀನಿ, ಅರೆ ನೀನ್ ಎಷ್ಟು ಬೆಳೆದ್ಬಿಟ್ಟಿದ್ಯಾ, ಮುಂಚೆ ಯಾವ್ದಾದ್ರು ಒಂದು ವಸ್ತು ಕಾಣ್ಲಿಲ್ಲ ಅಂದ್ರೆ ಮನೆಯೆಲ್ಲ ಹುಡುಕ್ ಬಿಡ್ತಾ ಇದ್ದೆ, ಈಗ ನೀನು ನಿನ್ನನ್ನ ಎಷ್ಟು ಸುಧಾರಿಸ್ಕೊಂಡಿದ್ಯಲ್ವಾ ನಾಗರತ್ನ ಅಂತ ನನಗೆ ನಾನೇ ಅಪ್ರಿಷಿಯನ್ಸಿ ಮಾಡ್ಕೊಳ್ತೀನಿ. ಸೆಲ್ಫ್ ಅಪ್ರಿಷಿಯನ್ಸಿ, ನಮ್ಮನ್ನ ನಾವೇ ಹೊಗಳ್ಕೊಳ್ಬೇಕು. ಒಳ್ಳೆ ಇದು ಮಾಡಿದೀಯಾ ಅಂದಾಗ ನಾವು ನಮ್ಮನ್ನ ನಾವೇ ಅಪ್ರಿಶಿಯೇಟ್ ಮಾಡ್ಕೊಳ್ಬೇಕು. ಯಾರೋ ಬಂದು ನಮ್ಮನ್ನ ನಾವೇ ತೆಗೆಳ್ಕೊಳ್ಳೋದು ಬೇಡ, ಬೇರೆ ಯಾರ ಕೈಯಲ್ಲೂ ತೆಗೆಳ್ಸ್ಕೊಳ್ಳೋದು ಬೇಡ. ಸೊ ಆತರ ಒಂದು ಯಾವುದೇ ಒಂದು ವಿಷಯ ತಗೊಳ್ಳಿ, ಆ ಚಿಂತನ, ಈಗ ಒಂದು ಆಧ್ಯಾತ್ಮಿಕ ಚಿಂತನ ಅಂತ ತಗೊಳ್ಳೋಣ. ಆಧ್ಯಾತ್ಮಿಕತೆ ಅಂದ್ರೆ ಏನು, ಆದ್ಯ ಅಂದ್ರೆ ಏನು, ಆತ್ಮ ಅಂದ್ರೆ ಏನು, ಈ ಆತ್ಮದ ಕಥೆಯಲ್ಲಿ ನಾವು ಹೇಗೆ ಮುಂದುವರಿಸ್ತೀವಿ, ಆಧ್ಯಾತ್ಮಿಕತೆಯ ಒಂದು ಜೀವನವನ್ನು ನಾವು ಹೇಗೆ ನಡೆಸ್ತಾ ಇದ್ದೀವಿ, ಇದರ ಬಗ್ಗೆ ಒಂದ್ ಸ್ವಲ್ಪ ವಿಶ್ಲೇಷಣೆ ಮಾಡೋದಾದ್ರೆ, ಸೊ ನಾವು ಪತ್ರಿಜಿಯವರು ಭಗವದ್ಗೀತೆ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಶ್ಲೋಕಗಳ ಬಗ್ಗೆ ತುಂಬಾ ವಿವರವಾಗಿ ಹೇಳಿ ಅದನ್ನ ಎಷ್ಟು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಹಾಗೆ ಶ್ರೀಕೃಷ್ಣ ಪರಮಾತ್ಮ ಕೂಡ ಸಮತ್ವಂ ಯೋಗ ಉಚ್ಚತೆ ಅಂತ ಹೇಳಿದ್ದಾರೆ. ಹಾಗೆ ಯೋಗ ಕರ್ಮಸು ಕೌಶಲಃ ಅಂತೂ ಹೇಳಿದ್ದಾರೆ. ನೋಡಿ, ನಾವು ಮಾಡುವಂತಹ ಯಾವುದೇ ಒಂದು ಕೆಲಸ ಆಗಿರ್ಬೋದು, ಅದನ್ನ ಕೌಶಲದಿಂದ, ಕುಶಲತೆಯಿಂದ, ಅಂದ್ರೆ ತುಂಬಾ ಗಮನ ಇಟ್ಟು ಅದ್ಭುತವಾಗಿ ಮಾಡೋದ್ರಿಂದ ಅದ್ರಲ್ಲಿ ಏನ್ ಸಿಗುತ್ತೆ, ಮತ್ತೆ ಮಂಥನ ಮಾಡಿದಾಗ ಏನ್ ಸಿಕ್ತು, ಸಮುದ್ರ ಮಂಥನ ಮಾಡಿದಾಗ ದೇವತೆಗಳಿಗೂ ರಾಕ್ಷಸರಿಗೂ ಸಮುದ್ರ ಮಂಥನ ಮಾಡುವಾಗ ಏನೇನ್ ಸಿಕ್ತು, ಕಲ್ಪತರು ಸಿಕ್ತು, ಕಾಮಧೇನು ಸಿಕ್ತು,
ಮತ್ತೆ ಲಕ್ಷ್ಮೀ ದೇವಿ ಬಂದ್ರು, ಮತ್ತೆ ಅಮೃತ ಬಂತು, ಹಾಗೆ ಆಲಾಹಲನು ಬಂತು. ಹೀಗೆ ನಮ್ಮ ಜೀವನನೇ ಎಲ್ಲದರ ಒಂದು ಸಂಗಮ. ಅದನ್ನ ನಾವು ಮಂಥನ ಮಾಡ್ಬೇಕು. ಮಂಥನ ಮಾಡ್ತಾ ಮಾಡ್ತಾ ಅದರಲ್ಲಿರುವಂತಹ ತಿರುಳನ್ನ, ಅದರಲ್ಲಿರುವಂತಹ ಕಂಟೆಂಟ್ ಅನ್ನ ನಾವು ತಗೊಳ್ತಾ ಹೋಗ್ತೀವಿ. ಸೊ ಯಾವಾಗ್ಲೂ ಅಷ್ಟೇ, ಪ್ರತಿದಿನ ಪ್ರತಿಯೊಂದು ಕೆಲಸ ಮಾಡ್ಬೇಕಾದ್ರೆ ಆ ಕೆಲಸದ ಒಂದು ಸ್ಥಿತಿಗೆ ಹೋಗೋದಕ್ ಮುಂಚೆ ನಾವ್ 2 ನಿಮಿಷ ಕಣ್ಮುಚ್ಚಿ ನಮ್ಮ ಕಣ್ಣು ಮುಚ್ಚೋದ್ ಬೇಡ, ಅಷ್ಟು ಸಮಯ ಇಲ್ಲ ಅಂದ್ರೆ ಕಣ್ಣು ಕೂಡ ಮುಚ್ಚೋದ್ ಬೇಡ. 2 ನಿಮಿಷ ನಮ್ಮ ಉಸಿರಾಟದ ಜೊತೆಗೆ ನಾವಿದ್ದಾರೆ, ಉಸಿರಾಟವನ್ನು ಗಮನಿಸ್ತಾ ನಾನು ಈ ಕೆಲಸ ಮಾಡ್ಬೇಕಾಗಿದೆ ಅಂತ ಆ ಕೆಲ್ಸಕ್ಕೆ ನಿಂತಾಗ ಆ ಕೆಲಸ ಅದೆಷ್ಟು ಕುಶಲತೆಯಿಂದ ಸಮರ್ಪಕವಾಗಿ ನಾವು ಮಾಡಬಹುದಲ್ವಾ. ಅದನ್ನ ಶ್ರೀಕೃಷ್ಣ ಪರಮಾತ್ಮ ಆವಾಗ್ಲೇನೆ ಹೇಳಿದ್ದಾನೆ, ಕರ್ಮಸು ಕೌಶಲಃ ಯೋಗಃ ಕರ್ಮಸು ಕೌಶಲಃ ಅಂತ. ಹೀಗೆ ನಮ್ಮ ಜೀವನದಲ್ಲಿ ಒಂದು ಹೆಣ್ಮಕ್ಳಿಗೆ ಪ್ರತಿಯೊಂದ್ರಲ್ಲೂ ಒಂದು ನೈಪುಣ್ಯತೆ ಇರುತ್ತೆ, ಒಂದು ನಾಜೂಕುತನ ಇರುತ್ತೆ. ಒಂದು ಮನೆ ಮುಂದೆ ರಂಗೋಲಿ ಹಾಕೋದ್ರಿಂದ ಹಿಡಿದು ರಾತ್ರಿಯ ಮಲಗುವ ತನಕ ನಾವೇನೇನ್ ಕೆಲಸಗಳು ಮಾಡ್ತೀವೋ ಅದೆಲ್ಲದರಲ್ಲೂ ಒಂದು ನೈಪುಣ್ಯತೆ ಅನ್ನೋದು ಇರುತ್ತೆ ಮಾಸ್ಟರ್ಸ್. ಹಾಗಾಗಿ ನಮ್ಮನ್ನು ನಾವು ಸರಿಯಾದ ಒಂದು ನೈಪುಣ್ಯತೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ನಮ್ಮಲ್ಲಿ ಅನೇಕ ರೀತಿಯ ಒಂದು ಮಂಥನ, ಚಿಂತನೆಯಿಂದ ಮಂಥನಕ್ಕೆ ನಾವು ಹೋಗ್ತೀವಿ. ನಮ್ಮ ಆಧ್ಯಾತ್ಮಿಕ ಜೀವನ, ನಮ್ಮ ಒಂದು ದೇಹದ ಒಂದು ಆರೋಗ್ಯ, ಅದರ ಕಡೆಗೆ ಗಮನ ಕೊಡ್ತಾ ಹೋಗ್ತೀವಿ. ನಾವು ಜಾಸ್ತಿ ನಮ್ಮ ದೇಹದ ಕಡೆಗೇನೆ, ಆರೋಗ್ಯದ ಕಡೆಗೇನೆ ಗಮನ ಕೊಡ್ತಾ ಹೋಗ್ತೀವಿ. ನಿಜ, ಈಗ ಆರೋಗ್ಯ ಅನ್ನೋದು ಎಲ್ಲ ಮನೆಗೂ ಗೆಸ್ಟ್ ಬಂದು ಹೋಗ್ತಾರಲ್ವಾ, ಹಾಗೆ ನಮ್ಗುನು ಒಂದಷ್ಟು ದಿನ ಆರೋಗ್ಯದ ಅನಾನುಕೂಲತೆ ಆದಾಗ ಅವರು ಒಂದ್ ಸ್ವಲ್ಪ ದಿನ ಗೆಸ್ಟ್ಗಳ ತರ ಬರ್ತಾರೆ, ನಮ್ ಜೊತೆ ಇರ್ತಾರೆ, ನಾವು ಮಾಡುವ ಉಪಚಾರಗಳನ್ನು ಸ್ವೀಕರಿಸ್ತಾರೆ, ಆಮೇಲೆ ಅವ್ರ ಪಾಡ್ಗೆ ಅವ್ರು ಹೊರಡ್ಬಿಡ್ತಾರೆ. ಆದ್ರೆ ಇಲ್ಲ, ನಾವು ಒಂದು ನೋವು ಬಂತು ಅಂದ್ರೆ ಅದ್ರ ಜೊತೆಗೇ ಜಾಸ್ತಿ ಸಮಯ ಕಳೀತಾ ಕಳೀತಾ ಅದಕ್ಕೆ ಹೆಚ್ಚಿನ ಒತ್ತು ಕೊಡ್ತಾ ಅದಕ್ಕೆ ಹೆಚ್ಚಿನ ಒಂದು ಎನರ್ಜಿಯನ್ನು ಕೊಡ್ತಾ ಹೋಗ್ತೀವಿ. ಸೊ ಅವಾಗೇನಾಗುತ್ತೆ, ಅಲ್ಲಿನ ಒಂದು ಆ ಎನರ್ಜಿಯನ್ನ ನಾವು ಹೆಚ್ಚು ಹೆಚ್ಚು ಕೊಟ್ಟಾಗ ಆ ನೋವು ಇನ್ನಷ್ಟು ಮತ್ತಷ್ಟು ಹೆಚ್ಚಾಗುತ್ತೆ. ಪ್ರತಿಯೊಂದು ಅಷ್ಟೇ, ದೈಹಿಕವಾಗಿರ್ಬಹುದು ಮಾನಸಿಕವಾಗಿರ್ಬಹುದು ಫ್ರೆಂಡ್ಸ್. ಸೊ ಹಾಗಾಗಿ ನಮ್ಮ ಯಾವುದೇ ಒಂದು ಕೆಲಸವನ್ನು ಮಾಡ್ಬೇಕಾದಾಗ ನಾವು ಅದರಲ್ಲಿ ಅದೆಷ್ಟು ತೊಡಗಿಸ್ಕೊಳ್ತೀವಿ ಅನ್ನೋದು ಮುಖ್ಯ. ಈಗ ಧ್ಯಾನ ಪ್ರಚಾರದ ಬಗ್ಗೆನೇ ಮಾತಾಡ್ಕೊಳ್ಳೋಣ. ನಾವು ಧ್ಯಾನ ಪ್ರಚಾರ ಒಂದು ಸಲ ಒಬ್ರಿಗೆ ಹೇಳ್ತೀವಿ, ನಾನು ಪ್ರತಿದಿನ ಪಾರ್ಕ್ ಹೋಗ್ತೀನಿ, ನೆನ್ನೆ ಕೂಡ ನಮ್ಮ ಪಾರ್ಕ್ ಅಲ್ಲಿ ಒಂದು ಆಕ್ಟಿವಿಟೀಸ್ ಮಾಡಿಸ್ತಾ ಇರ್ತೇನೆ, ಸುಮ್ನೆ ಒಂದು ಕ್ಲಾಪ್ ಮಾಡಿ ಅಂತೀನಿ. ಆ ಕ್ಲಾಪ್ ಅನ್ನ ಎಷ್ಟು ವಿಧದಲ್ಲಿ ಮಾಡಬಹುದು ಅಂತ ತೋರಿಸ್ತೀನಿ, ಅವರು ಮಾಡ್ತಾರೆ. ಹಾಗೆ ನೆನ್ನೆ ನಮ್ಮ ಒಂದು ರಕ್ತದ ಪರಿಚಲನೆ, ಮತ್ತೆ ನಮ್ಮ ಹೃದಯದ ಬಡಿತ, ಮತ್ತೆ ನಮ್ಮಲ್ಲಿರುವಂತಹ ಕಾನ್ಶಿಯಸ್ನೆಸ್ ಎಷ್ಟು ಮಾತ್ರ ನಾವು ಅವೇರ್ನೆಸ್ ಆಗಿದ್ದೀವಿ ಅನ್ನೋದಕ್ಕೆ ಏನೋ ಒಂದು ಮಾಡೋಣ ಅಂತ ಅನ್ಕೊಂಡೆ. ಸೊ ಈಗ ಪಂಡ್ರಾಪುರದಲ್ಲಿ ತುಂಬಾ ಚೆನ್ನಾಗಿ ಎಲ್ಲರೂ ಪಂಡ್ರಾಪುರಕ್ಕೆ ಹೋಗ್ತಾ ಇರ್ತಾರೆ ಈ ಆಷಾಢ ಮಾಸದಲ್ಲಿ, ಅಲ್ಲಿ ತುಂಬಾ ಚೆನ್ನಾಗಿ ನಡ್ಕೋತಾರೆ. ನಾನು ಹೊಸಪೇಟೆಯಲ್ಲಿದ್ದಾಗ ಕಾವಲಿ ಹೊತ್ಕೊಂಡು ಪಂಡ್ರಾಪುರಕ್ಕೆ ಹೋಗೋರ್ನ ತುಂಬಾ ಜನರು ನೋಡ್ತಾ ಇದ್ದೆ. ಅವ್ರ ಬಾಯಲ್ಲಿ ಸದಾ ವಿಠ್ಠಲ 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 ಅಂತ ಬರ್ತಾ ಇತ್ತು. ಆ ಠ ಅನ್ನೋದನ್ನ ನಾವೆಷ್ಟು ಒತ್ತಿ ಹೇಳ್ತೀವಿ, ಆ ಠ ಅನ್ನುವಂತಹ ಅಕ್ಷರ ನಮ್ಗೆ ಎಲ್ಲಿಂದ ಬರ್ಬೇಕು, ಅದು ಬರೋದ್ರಿಂದ ಅದರ ಒಂದು ಉಚ್ಚಾರಣೆಯಿಂದ ನಮ್ಮಲ್ಲಿ ಎಲ್ಲೆಲ್ಲಿ ಏನೇನು ನಮ್ಮ ಜೀವಕೋಶಗಳು, ಅಣುಗಳು, ಕಣಗಳು ಹೇಗೆ ಪ್ರತಿಸ್ಪಂದಿಸುತ್ತೆ ಅನ್ನೋದನ್ನ ನೆನ್ನೆ ನಾವೆಲ್ಲ 9 ಜನ 10 ಜನ ಇರ್ತೀವಿ, ನಾವೆಲ್ಲರೂ ಪ್ರಾಕ್ಟೀಸ್ ಮಾಡಿದ್ವಿ. ಸೊ ಪ್ರತಿಯೊಬ್ಬರಿಗೂನು 10 ರಿಂದ 15 ವಿಠ್ಠಲ 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 ಅನ್ನೋಷ್ಟೊತ್ತಿಗೆ ಅವ್ರಿಗೆ ಆಯಾಸ ಆಗ್ತಾ ಇತ್ತು. ಯಾಕೆ ಅಂದ್ರೆ ಯಾವುದನ್ನು ನಾವು ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಾ ಇಲ್ಲ, ನಮ್ಮ ಉಸಿರಾಟದ ಕ್ರಮವನ್ನು ನಾವು ಗಮನಿಸ್ತಾ ಇಲ್ಲ. ಉಸಿರಾಟವನ್ನು ಹೇಗೆ ಮಾಡ್ಬೇಕು, ಯಾವ ತರ ನಾವು ಅದರನ್ನು ಗಮನ ಕೊಟ್ಟು ಮಾಡ್ತಾ ಇದ್ದೀವಿ. ಈಗ ನಾವು ಎಲ್ಲವನ್ನೂ ಮಾಡ್ತೀವಿ, ಮರ್ಮ ಚಿಕಿತ್ಸೆ ಮಾಡಿಸ್ಕೋತೀವಿ, ಆಮೇಲೆ ಆಕ್ಯುಪಂಕ್ಚರ್ ನಾನೇ ಮಾಡಿಸ್ಕೊಂಡಿದ್ದೀನಿ, ಆಕ್ಯುಪಂಕ್ಚರ್ ಮಾಡಿಸ್ಕೊಳ್ತೀನಿ. ಆಕ್ಯುಪ್ರೆಷರ್ ನನ್ಗೆ ಗೊತ್ತು ಪಾಯಿಂಟ್ಸ್, ಹಾಗಾಗಿ ನಾನು ಆಕ್ಯುಪ್ರೆಷರ್ ಪಾಯಿಂಟ್ಸ್ ನಾನೇ ಮಾಡ್ಕೋತೀನಿ. ಸೊ ಇದೆಲ್ಲವನ್ನು ಮಾಡ್ಕೊಳ್ಳೋದನ್ನ, ಆ ನೈಪುಣ್ಯತೆ, ಆ ನಾಜೂಕುತನ ನಮ್ಗೆ ಗೊತ್ತಾಗ್ಬೇಕಲ್ವಾ. ನಮಗೆ ಗೊತ್ತಾದಾಗ ಅದನ್ನ ನಾವು
ಸಮರ್ಪಕವಾಗಿ ನಿರ್ವಹಣೆ ಮಾಡ್ಕೋತೀವಿ. ಅದನ್ನ ಬಿಟ್ಟು ನಮ್ಗೆ ನೋವು ಅಂತ ಅದರ ಕಡೆನೆ ಗಮನ ಕೊಡ್ತಾ ಅದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ನಮ್ಮನ್ನು ನಾವು ಸರಿದಾರಿಯಿಂದ ಒಂದಷ್ಟು ದೂರ ಬೇರೆ ದಾರಿಗೆ ಹೋಗ್ಬಿಡ್ತೀವಿ. ಅಲ್ಲಿನ ಅಡೆತಡೆಗಳನ್ನು ಮತ್ತೆ ಗಮನಿಸಿ ಮತ್ತೆ ನಾವು ಹಿಂದೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಹಿಂದೆ ಬರೋದಕ್ಕೆ ಪ್ರಯತ್ನ ಮಾಡಿದಾಗ ನಮ್ಗೇನಾಗುತ್ತೆ, ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಎಕ್ಸಾಂಪಲ್ಗೆ ಒಂದಷ್ಟು ದಿನ ಧ್ಯಾನ ಮಾಡೋದಿಲ್ಲ, ಬಿಡು ಯಾವಾಗ್ಲೂ ಮಾಡ್ತಾನೆ ಇರ್ಬೇಕಾ, ಒಂದ್ ಸ್ವಲ್ಪ ದಿನ ಬೇಡ ಅಂತ ಬ್ರೇಕ್ ತಗೋತೀವಿ. ಬ್ರೇಕ್ ತಗೊಂಡ್ಮೇಲೆ ಮತ್ತೆ ಧ್ಯಾನಕ್ಕೆ ಕೂತ್ಕೊಂಡಾಗ ದೇಹ ಸಹಕರಿಸೋದಿಲ್ಲ, ಮನಸ್ಸುನು ನಮ್ಗೆ ಸಹಕಾರ ಕೊಡೋದಿಲ್ಲ. ದೇಹ ಮತ್ತು ಮನಸ್ಸುಗಳ ಸಹಕಾರ ಸಂಯೋಗ ಇಲ್ದಿದ್ರೆ ಧ್ಯಾನ ಸರಿಯಾಗಿ ಆಗೋದಿಲ್ಲ. ಸೊ ಹಾಗಾಗಿ ಪ್ರತಿಯೊಂದನ್ನು ಅಷ್ಟೇ ಫ್ರೆಂಡ್ಸ್, ನಮ್ಮ ಒಂದು ಆಧ್ಯಾತ್ಮಿಕತೆಯ ಚಿಂತನೆ ಈ ಭಗವದ್ಗೀತೆ ಶ್ರೀಕೃಷ್ಣ ಪರಮಾತ್ಮ ಹೇಳಿರೋದರ ಜೊತೆಗೆ ನಾವು ನಮ್ಮ ಒಂದು ದೈನಂದಿನ ಜೀವನವನ್ನು ಅಳವಡಿಸ್ಕೊಂಡ್ರೆ ಅದರ ಒಂದು ಸಾರಾಂಶ, ಅದರ ಒಂದು ಫ್ರೂಟ್ಸ್, ಅದರ ಒಂದು ಅಮೃತ ಅದು ಹೇಗೆ ನಮ್ಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾವು ಸದಾ ಆಲೋಚನೆ ಮಾಡ್ತಾ ಇರ್ಬೇಕು. ಪ್ರತಿಯೊಂದನ್ನು ಅಷ್ಟೇ, ಒಂದು ಪುಸ್ತಕ ಓದ್ತೀವಿ, ಅವರು ಹೇಳಿರುವಂತಹ ಕಂಟೆಂಟ್ ಜೊತೆಗೆ ನಾವಿರ್ಬೇಕು ಅಂದ್ರೆ ನಾವು ಪುಸ್ತಕ ಬರೆದಿರುವಂತಹ ಲೇಖಕರ ಜೊತೆಗೆ ಫಸ್ಟ್ ನಮ್ಮ ಒಂದು ಅನುಸಂಧಾನ ಆಗುತ್ತೆ. ಆಗ ಅದರಲ್ಲಿ ಇರುವಂತಹ ಎಲ್ಲ ವಿಷಯಗಳು ನಮ್ಗೆ ಸರಿಯಾಗಿ ಅರ್ಥ ಆಗುತ್ತೆ. ಹೀಗೆ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಏರುಪೇರುಗಳು ಬಂದ್ರೂ ಸಹ ಅದನ್ನ ನಾವು ಹೇಗೆ ಅಳವಡಿಸ್ಕೊಂಡು ಹೇಗೆ ಸಮತೋಲನ ಮಾಡ್ತಾ ಹೇಗೆ ಸರಿದೂಗಿಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಸೊ ನಮ್ಮ ಒಂದು ಈ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಈಗ ಭಜಗೋವಿಂದಂ ತಗೊಳ್ಳೋಣ. ಸೊ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂತ ಹೇಳ್ತಾರೆ. ಸೊ ಏನ್ ಹೇಳಿದ್ದಾರೆ ಶಂಕರಾಚಾರ್ಯರು, ಗೋವಿಂದನ ಆ ಸ್ಮರಣೆ ಮಾಡು, ಆ ಗೋವಿಂದ ಬೇರೆ ಎಲ್ಲೂ ಇರೋದಿಲ್ಲ, ಆ ಗೋವಿಂದ ನಮ್ಮ ಶ್ವಾಸದ ಜೊತೆಗೆ ಅನುಸಂಧಾನವಾಗಿರುತ್ತೆ. ನಾವು ಗೋವಿಂದ ಗೋವಿಂದ ಅಂತ ಅನ್ನೋದಕ್ಕಿಂತಲೂ ನಮ್ಮ ಉಸಿರಾಟವನ್ನು ನಾವು ಹೆಚ್ಚು ಹೆಚ್ಚು ಗಮನಿಸ್ತಾ ಹೋದಾಗ ನಮ್ಮಲ್ಲೇ ಒಂದು ರೀತಿಯ ಅದ್ಭುತವಾದಂತಹ ಒಂದು ಕ್ರಿಯೆಗಳು ನಡೆಯುತ್ತೆ. ನಾವು ವಿಶ್ವ ಪ್ರಾಣ ಶಕ್ತಿಯ ಜೊತೆಗೆ ಅನುಸಂಧಾನ ಆಗ್ತೀವಿ. ಯಾವಾಗ ನಾವು ವಿಶ್ವ ಪ್ರಾಣ ಶಕ್ತಿಯ ಜೊತೆಗೆ ನಾವಿರ್ತೀವೋ ಆಗ ನಮಗೆ ಬೇಕಾದಂಥದ್ದೆಲ್ಲ ಸಿಗುತ್ತೆ ಅಂತ ಮೊಟ್ಟ ಮೊದಲಿಗೆ ಆರೋಗ್ಯದಲ್ಲೇ ಸುಧಾರಣೆ ಆಗೋದು ಫ್ರೆಂಡ್ಸ್. ನನ್ನಲ್ಲೂ ಆಗಿದ್ದು ಅದೇ. ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ ಈ ಧ್ಯಾನ. ಆಮೇಲೆ ಬೇರೆ ವಿಷಯಗಳ ಬಗ್ಗೆ ಆಮೇಲೆ ನಿಧಾನವಾಗಿ ನಾವು ತಗೊಳ್ತಾ ಹೋಗ್ತೇವೆ. ಸೊ ಈ ಭಗವದ್ಗೀತೆ ಭಜಗೋವಿಂದಮಲ್ಲಿ ಹೇಳಿರೋದು ನಮ್ಮ ಜೀವನದಲ್ಲಿ ನಾವು ಹೇಗೆ ಅಳವಡಿಸ್ಕೊಳ್ಬೇಕು. ಭಗವದ್ಗೀತಾ ಕಿಂಚಿತ ಜೀತ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿ 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 ಭಗವದ್ಗೀತಾ ಕಿಂಚಿತ ಜೀತ ಎಷ್ಟು ಚೆನ್ನಾಗಿದೆ ನೋಡಿ. ಭಗವದ್ಗೀತೆ ಅನ್ನೋದು ಕಿಂಚಿತ ಗೀತ, ಗಂಗಾ ಜಲಲಮ ಕಣಿಕಾಂಪಿತ. ಗಂಗಾಜಲ ಅಷ್ಟು ಗಂಗಾಜಲ ಇದ್ರೆ ಆ ಗಂಗಾಜಲದಲ್ಲಿ ಇರುವಷ್ಟು ಆ ಪಾವಿತ್ರತೆ ನಮ್ಮ ಈ ಭಗವದ್ಗೀತೆಯ ಒಂದು ಶ್ಲೋಕದಲ್ಲಿ ನಾವು ಅದನ್ನೆಲ್ಲ ತಗೊಳ್ಬಹುದು. ಹಾಗೆ ಇಹ ಸಂಸಾರೆ ಬಹು ದುಸ್ಸಾರೆ, ಇಹ ಸಂಸಾರೆ ಈ ಸಂಸಾರದಲ್ಲಿ ಇದ್ಕೊಳ್ತೀವಿ ನಾವು, ಬಹು ದುಸ್ಸಾರೆ ಈ ಸಂಸಾರದಲ್ಲಿರೋದು ತುಂಬಾ ತುಂಬಾ ಅಸಾಧ್ಯ ಅಂತ ಅನ್ಕೊಳ್ತೀವಿ. ಆದ್ರೆ ನಾವು ಈ ಸಂಸಾರನ ಬಿಟ್ಟು ಎಲ್ಲೂ ಹೋಗಕ್ಕಾಗಲ್ಲ ಅಲ್ವಾ. ಸಂಸಾರದ ಒಂದು ಸಾರ್ಥಕತೆ, ಸಂಸಾರದ ಒಂದು ಆ ಇದನ್ನ ಅಂದ್ರೆ ಅದರಲ್ಲಿ ಸಿಗುವಂತಹ ಸಂಸಾರದಲ್ಲಿ ಸುಖ ಅಂತೇನು ಅಲ್ಲ, ಆ ಸುಖ ದುಃಖಗಳ ಸಮ್ಮಿಲನವೇ ಸಂಸಾರ. ಆ ಸಂಸಾರವನ್ನು ನಾವು ಹೇಗ್ ತಗೊಂಡು ಹೋಗ್ತಾ ಇದ್ದೀವಿ, ಆ ಸಂಸಾರವೆಂಬ ಸಾಗರದಲ್ಲಿ ನಾವು ಹೇಗೆ ಮುಳುಗಿ ಎದ್ದೇಳ್ತಾ ಇದ್ದೀವಿ. ಈ ಇಡೀ ಸಾಗರ ಅಂದ್ರೆ ಇಡೀ ಪ್ರಪಂಚನೇ ಒಂದು ದೊಡ್ಡ ಸಾಗರ. ಆ ಸಾಗರವೆಂಬ ಇದರಲ್ಲಿ ಸಮುದ್ರಕ್ಕೂ ಸಾಗರಕ್ಕೂ ತುಂಬಾ ಆಳ ಇದೆ ಮಾಸ್ಟರ್ಸ್. ಸಮುದ್ರಗಳು, ಸಪ್ತ ಸಮುದ್ರಗಳು ಸೇರಿದ್ರೆ ದೊಡ್ಡ ಹಿಮ ಸಾಗರ ಆಗುತ್ತೆ. ಸೊ ಹಾಗಾಗಿ ನಮ್ಮ ಈ ಜೀವನವನ್ನು ಸಾಗರಕ್ಕೆ ಹೋಲಿಸಿದ್ದಾರೆ. ಈಗ ಸಾಗರದಲ್ಲಿ ಅಲೆಗಳು ಒಂದರ ಹಿಂದೆ ಒಂದು ಬೋರ್ಗೆರೆತ ಬರ್ತಾ ಇರುತ್ತೆ. ಹಾಗೆ ನಮ್ಮ ದೇಹದಲ್ಲೂ ಸಹ ನಮ್ಮ ಮನಸ್ಸಿನ
ಒಂದು ಆಲೋಚನೆಗಳ ಸಂಗಮ ಕೂಡ ಹಾಗೆ ಆಗಿರುತ್ತೆ. ಸೊ ಇದನ್ನೆಲ್ಲ ನಾವು ನಿಭಾಯಿಸ್ಕೊಂಡು ನಮ್ಮ ಒಂದು ಸಂಸ್ಕೃತಿಯನ್ನು, ನಮ್ಮ ಒಂದು ಸಂಸ್ಕಾರವನ್ನ, ಈ ಸಂಸ್ಕಾರ, ಸಂಸ್ಕೃತಿ ಮತ್ತು ಸೇವೆ, ಈ ಮೂರರಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ನಮ್ಮ ಜೀವನವನ್ನು ನಾವು ಯಥೇಚ್ಛವಾಗಿ ಅಂದ್ರೆ ಅದ್ಭುತವಾಗಿ ಜೀವಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈಗ ನಾವೇನ್ ಮಾಡ್ತಾ ಇದ್ದೀವಿ, ನಮ್ಮಲ್ಲೇ ನಮ್ಮ ಭಾರತ ದೇಶದ ಸಂಸ್ಕಾರ ಅಂದ್ರೇನೆ ಯಥೇಚ್ಛವಾಗಿ ಪೌರಾಣಿಕವಾಗಿ ಆಗಿರಬಹುದು, ಮತ್ತೆ ಸಾಮಾಜಿಕವಾಗಿ ಆಗಿರಬಹುದು. ನೋಡಿ, ಎಲ್ಲಾ ವಿಧದಲ್ಲೂ ನಮ್ಮ ಭಾರತ ದೇಶ ಪ್ರತಿಯೊಂದು ದೇಶಕ್ಕೂ ನಿದರ್ಶನವಾಗಿತ್ತು ಆಗಿನ ಕಾಲದಿಂದಲೂ ಸಹ. 4 ಯುಗಗಳಿಗೂ ನಾವು ಅದನ್ನ ನೋಡಿ ಅದರ ಬಗ್ಗೆ ತಿಳ್ಕೊಂಡಿದ್ದೇವೆ. ಪ್ರತಿಯೊಂದು ಯುಗದ ಬಗ್ಗೆ ನಾವು ವಿಶ್ಲೇಷಣೆ ಮಾಡ್ತಾ ಹೋದಾಗ ನೋಡಿ, ಸತ್ಯಯುಗದಲ್ಲಿ ಪ್ರತಿಯೊಬ್ರು ಸತ್ಯವಂತರಾಗಿದ್ರು. ಯಾರು ಎಲ್ಲೂ ಏನು ಒಬ್ರಿಗೊಬ್ರು ಕೆಡುಕು ಮಾಡುವಂತಹ ಒಂದು ಮನಸ್ಥಿತಿಯಲ್ಲಿ ಅವ್ರು ಇರ್ಲಿಲ್ಲ. ಎಲ್ಲರೂ ಚೆನ್ನಾಗಿರ್ಬೇಕು, ನಾನು ಚೆನ್ನಾಗಿರ್ಬೇಕು, ಅವರು ಚೆನ್ನಾಗಿರ್ಬೇಕು ಅನ್ನುವಂತಹ ಒಂದು ಸಂಘಟನೆ ಇತ್ತು. ಹಾಗಾಗಿ ಸತ್ಯಯುಗದಲ್ಲಿ ಎಲ್ಲವೂ ಸಮರ್ಪಕವಾಗಿತ್ತು. ಅಲ್ಲಿ ರಾಕ್ಷಸರ ಒಂದು ಹಾವಳಿನೇ ಇರ್ಲಿಲ್ಲ. ಯಾಕೆ ಅಂದ್ರೆ ಎಲ್ಲ ಸತ್ಯಯುಗದಲ್ಲಿದ್ದಾಗ ರಾಕ್ಷಸರ ಹಾವಳಿ, ರಾಕ್ಷಸರ ಒಂದು ಇದು ಅಲ್ಲಿ ಬೇಕಾಗಿರ್ಲಿಲ್ಲ. ಸತ್ಯಯುಗ ಮುಗೀತು. ಆಮೇಲೆ ಬಂತು ತ್ರೇತಾಯುಗ. ತ್ರೇತಾಯುಗದಲ್ಲಿ ರಾಮ ಪುರುಷೋತ್ತಮ ಇಡೀ ಆ ರಾಮರಾಜ್ಯವನ್ನು ಕಾಪಾಡೋದಕ್ಕೆ ಆ ಜನಿಸಿದಂತಹ ಒಂದು ಪುರುಷೋತ್ತಮ. ಸೊ ಆವಾಗ ಈ ಪುರುಷೋತ್ತಮ ಇವರ ಒಂದು ಆ ಒಂದು ಆ ಎನರ್ಜಿಯನ್ನ, ಅಂದ್ರೆ ಇವರ ಒಂದು ದಕ್ಷತೆಯನ್ನು, ಇವರ ಒಂದು ಮಾನಸಿಕ ಸಮತೋಲನವನ್ನು ಆ ಶ್ರೀಮನ್ನಾರಾಯಣನೇ ಹುಟ್ಟಿರುವಂತಹ ಇಲ್ಲಿ ರಾಕ್ಷಸರ ಒಂದು ಸಂಹಾರನೂ ಮಾಡ್ಬೇಕಾಯ್ತು. ರಾಕ್ಷಸರ ಒಂದು ಹಾವಳಿಯಿಂದ ಇವ್ರ ಎಷ್ಟೋ ಕಷ್ಟಗಳನ್ನು ಅನುಭವಿಸಿದ್ರು, ಎಲ್ಲಾರ್ಗೂ ಗೊತ್ತಿರೋದೆ. ಅದನ್ನೆಲ್ಲ ನಿಭಾಯಿಸ್ಕೊಳ್ತಾ ಶ್ರೀರಾಮಚಂದ್ರ ಇಂದಿಗೂ ನಮಗೆ ಪುರುಷೋತ್ತಮನಾಗಿ ನಮ್ಮ ಜೀವನದಲ್ಲಿ ಆ ರಾಮನ್ ತರ ಇರ್ಬೇಕು, ಆ ಪುರುಷೋತ್ತಮನ ತರ ಜೀವನ ಮಾಡ್ಬೇಕು ಅನ್ನೋದನ್ನ ನಾವು ತ್ರೇತಾಯುಗದಲ್ಲಿ ರಾಮನ ಮೂಲಕ ನಾವು ತಿಳ್ಕೊಂಡ್ವಿ. ಹಾಗೆ ಸೀತಮ್ಮನ್ನ ಕರ್ಕೊಂಡು ಅರಣ್ಯಕ್ಕೆ ಹೋಗ್ತಾರೆ. ಅರಣ್ಯದಲ್ಲಿ ಸೀತೆ, ನಾನು ಅರಣ್ಯಕ್ಕೆ ಬರ್ತಾ ಇದ್ದೀನಿ, ನನಗ್ ತುಂಬಾ ಕಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ರೆ ನಿಜ ಎಲ್ಲ ಕಷ್ಟ ಆಗೋದು. ಆದ್ರೆ ಅವ್ರೇನ್ ಅನ್ಕೊಂಡ್ರು, ಇದೊಂದು ಒಳ್ಳೆ ದೊಡ್ಡ ಅವಕಾಶ ನಮ್ಗೆ, ಅರಣ್ಯಕ್ಕೆ ಬಂದಿದ್ದೀವಿ, ಅರಣ್ಯವಾಸದಲ್ಲಿ ನಾವು ಯಥೇಚ್ಛವಾಗಿ ಧ್ಯಾನ ಮಾಡಬಹುದು, ಇಲ್ಲಿರುವಂತಹ ಪ್ರಕೃತಿಯ ಸೌಂದರ್ಯದ ಜೊತೆಗೆ ನಾವು ಅನುಸಂಧಾನ ಆಗಬಹುದು. ನಮ್ಮ ಆ ಪ್ರಕೃತಿ ಅಂದ್ಮೇಲೆ ಹರಿಯುವ ನೀರಾಗಿರ್ಬಹುದು, ಮತ್ತೆ ಎಲ್ಲ ಪುಷ್ಪಗಳಾಗಿರ್ಬಹುದು, ತರು ಲತೆಗಳಿಂದ ಕೂಡಿದ ಸುಂದರವಾದ ಸೌಂದರ್ಯವನ್ನು ಸವಿತಾ ಇರೋದಕ್ಕೆ ಒಂದು ಅವಕಾಶ ಅಂತ ಅವರು ಅದನ್ನ ಸಕಾರಾತ್ಮಕವಾಗಿ ತಗೊಂಡ್ರು. ನಾವು ಆದ್ರೆ ಏನ್ ಮಾಡ್ತೀವಿ, ನಾವಾದ್ರೆ ನಮ್ಮ ಕೊಡಚಾದ್ರಿ ಬೆಟ್ಟಕ್ಕೆ ಹೋಗಿದ್ವಿ ನಾವು ಎಲ್ಲಾರು, ತುಂಬಾ ಜನ ಹತ್ತೋದು ಸ್ವಲ್ಪ ಇಶ್ಯೂಸ್ ಇತ್ತು. ಆದ್ರೆ ನಾವು ಒಂದು ಆತ್ಮವಿಶ್ವಾಸದಿಂದ ಆ ಬೆಟ್ಟಗಳ ಮಧ್ಯದಲ್ಲಿ, ಆ ಗಿಡ ಮರಗಳ ಮಧ್ಯದಲ್ಲಿ ಪ್ರತಿಯೊಂದು ಗಿಡದ ಒಂದು ಸೌಂದರ್ಯವನ್ನು ಸವಿತಾ, ಪ್ರತಿಯೊಂದು ಗಿಡದ ಜೊತೆಗೆ ಮಾತಾಡ್ತಾ ಹರಿತಾ ಇತ್ತು ನೀರು ಕೂಡ ಸಣ್ಣದಾಗಿ ಹರಿತಾ ಇತ್ತು. ಹರಿಯುವ ನೀರಿನ ಜೊತೆಗೆ ಒಂದಾಗ್ತಾ ಮಳೆನೂ ಹನಿತಾ ಇತ್ತು, ಮಳೆಯ ಜೊತೆಗೆ ಅನುಸಂಧಾನ ಆಗ್ತಾ ಮಳೆ ಬಂತು ಅಷ್ಟೇ, ಎಷ್ಟು ಚೆನ್ನಾಗಿದೆ, ಈ ಮಳೆಯ ಜೊತೆಗೆ ನಾವು ಇರಬಹುದಲ್ವಾ, ಮಳೆ ಬಂದ್ರೆ ನಾವೇನು ಮೊಳಕೆ ಹೊಡೆದು ನಮ್ಗೇನು ಇದಾಗೋದಿಲ್ಲ ಅಲ್ವಾ. ಆ ಎಲ್ಲದರ ಜೊತೆಗೆ ನಾವಿದ್ದಾಗ ನಮ್ಮಲ್ಲೇ ಒಂದು ಆ ಚಿಂತೆಯಿಂದ ದೂರ ಆಗ್ತೀವಿ, ಆ ಚಿಂತನದಲ್ಲಿ ತೊಡಗ್ತೀವಿ. ಆ ಚಿಂತನದಲ್ಲಿ ತೊಡಗಿದಾಗ ನಾವೆಲ್ಲ ಸಕಾರಾತ್ಮಕವಾಗಿ ತಗೋತೀವಿ. ಸಕಾರಾತ್ಮಕವಾಗಿ ತಗೊಂಡಾಗ ನಿಜವಾಗ್ಲೂ ಹೇಳ್ತೀನಿ ಮಾಸ್ಟರ್ಸ್, ಒಬ್ಬನ್ನ ಜೀಪ್ ಡ್ರೈವರು, ಏನ್ ಮೇಡಮ್ ನೀವೆಲ್ಲ ಹತ್ತಕ್ ಆಗೋಗ್ಬಿಡುತ್ತಾ, ನೀವ್ ಯಾಕೆ ಹೋಗ್ತೀರಾ, ಇಲ್ಲೇ ಕೆಳಗಡೆ ಕೂತ್ಕೊಳ್ಳಿ ಅಂತ ಹೇಳಿದ್ರಂತೆ. ಆದ್ರೆ ಅವರು ಎಷ್ಟು ಚೆನ್ನಾಗಿ ಮೇಲ್ಗಡೆವರೆಗೂ ಬಂದು ಅವ್ರು ನನ್ಗೆ ಹೇಳಿದ್ರು, ನೋಡಿ ಆಂಟಿ ಅವ್ರ ಆ ತರ ಹೇಳಿದ್ರು ಜೀಪ್ ಡ್ರೈವರು, ಈಗ ನಾನು ಅವ್ರಿಗೆ ಹೋಗಿ ಹೇಳ್ತೀನಿ, ನಾನು ಹತ್ಬಿಟ್ಟು ಇಳ್ದಿದ್ದೀನಿ ಅಂತ. ಸೊ ಹಾಗೆ ನಮ್ಮ ಒಂದು ಆತ್ಮವಿಶ್ವಾಸ, ಆ ಆತ್ಮವಿಶ್ವಾಸದ ಜೊತೆಗೆ ಇದ್ದಾಗ ಆ ಟೋಟಲಿ ನಾವು ನಮ್ಮ ಒಂದು ಆ ಕಂಟೆಂಟ್ ಅನ್ನ ನಾವು ತಗೊಂಡಾಗ, ಆ ಕಮ್ಯುನಿಟಿಯಲ್ಲಿ ಇದ್ದಾಗ, ಅಂದ್ರೆ ಆ
ಅರಣ್ಯದಲ್ಲಿ ಆ ಸೌಂದರ್ಯದ ಜೊತೆಗೆ ಒಂದು ಪ್ರಕೃತಿಯ ಜೊತೆಗೆ ನಾವಿದ್ದಾಗ ನಮ್ಗೆ ಏನಿಲ್ಲ ಅಂದ್ರೂ ಕೂಡ ಯಾವುದೇ ಒಂದು ವಿಷಯವನ್ನು ನಾವು ಸಾಧಿಸ್ಬೋದು ಫ್ರೆಂಡ್ಸ್. ಅದಕ್ಕೆ ನಾನೇ ಕಾರಣ. ಸೊ ನಾನು ತುಂಬಾ ಟ್ರೆಕ್ಕಿಂಗ್ಸ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಈಗಲೂ ಸಹ ಜುಲೈ ಆಗಸ್ಟ್ ಅಲ್ಲಿ ನಂದಿ ಪರಿಕ್ರಮ ಅಂತ ಒಂದು ಪರಿಕ್ರಮ ನಡೆಯುತ್ತೆ, ನಂದಿ ಗ್ರಾಮದ ಸುತ್ತಲೂ, ನಂದಿ ಬೆಟ್ಟದ ಸುತ್ತಲೂ. ಸೊ ಅದಕ್ಕೂ ಕೂಡ ನಾವು ಹೋಗ್ತೇವೆ. ಅಲ್ಲಿ ಒಂದಷ್ಟು ನಾವು ರಸ್ತೆಯಲ್ಲೇ ನಡೀತೀವಿ. ರಮಣ ಇದು ತಿರುವಣ್ಣಾಮಲೆಯಲ್ಲಿ ನಡೆಯೋ ತರ ರಸ್ತೆಯಲ್ಲೇ ನಡೀತೀವಿ. ಆದ್ರೆ ರಸ್ತೆ ಅಂತ ಹೇಳಿದಾಗ ಅದು ಹೇಗೆ ದಿಣ್ಣೆ ಬರುತ್ತೆ, ಹಳ್ಳ ಬರುತ್ತೆ, ಅದು ಹೇಗ್ ಬರುತ್ತೋ ಹಾಗೆ ನಮ್ಮನ್ನು ನಾವು ಸುಧಾರಿಸ್ಕೊಂಡು ಅದ್ರ ಜೊತೆಗೆ ನಾವು ನಡೆದಾಗ, ಪರಿಕ್ರಮ ಮಾಡಿದಾಗ ಅಲ್ಲಿ ಸುತ್ತಮುತ್ತಲು ಇರುವಂತಹ ಆ ಎನರ್ಜಿ, ಆ ಒಂದು ಸಸ್ಯಗಳ, ಅಂದ್ರೆ ಎಷ್ಟೋ ನಮ್ಗೆ ಅಲ್ಲಿ ಔಷಧೀಯ ಸಸ್ಯಗಳು ಕಾಣ್ಬರುತ್ತೆ. ಆ ಔಷಧಿ ಸಸ್ಯಗಳ ಜೊತೆಗೆ ನಾವಿದ್ದಾಗ, ನಮ್ಮಲ್ಲಿ ಆ ಒಂದು ಚೈತನ್ಯ ತುಂಬಿಕೊಂಡಾಗ, ನಾವು ಎಲ್ಲಿ ಹೋಗ್ತಾ ಇದ್ದೀವಿ, ಇದೇನು ನಮ್ಗೆ ದೊಡ್ಡ ವಿಷಯ ಅಲ್ಲ, ಇದನ್ನು ನಾನು ಸಾಧಿಸಬಲ್ಲೆ ಅಂತ ಅನ್ಕೊಂಡಾಗ ಮಾತ್ರ ನಾವು ಅದನ್ನ ಸಾಧನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಮಾಸ್ಟರ್ಸ್. ಸೊ ಅದಕ್ಕೆ ನಾವೆಲ್ಲರೂ ಪ್ರಥಮವಾಗಿ ನಮ್ಮ ಆತ್ಮವಿಶ್ವಾಸವನ್ನು ಯಾವಾಗ್ಲೂ ಸ್ವಲ್ಪ ಕೂಡ ಕಡಿಮೆ ಮಾಡ್ಕೊಳ್ಬಾರ್ದು. ಯಾವಾಗ ನಾವು ನಮ್ಮ ಆತ್ಮ ವಿಶ್ವಾಸದ ಜೊತೆಗೆ ಈ ಶ್ವಾಸದ ಜೊತೆಗೆ ವಿಶ್ವಾಸನೂ ಇದ್ದಾಗ, ಅದನ್ನು ನಾವು ನಮ್ಮ ಒಂದು ಪ್ರತಿದಿನದ ಕೆಲಸಗಳಲ್ಲಿ, ಪ್ರತಿದಿನದ ಸಾಧನೆಯಲ್ಲಿ ನಾವು ತಡಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಪತ್ರಿಜಿಯವರು ಒಬ್ರೇ ಅಷ್ಟೊಂದು ಮಾಡಿದ್ರು. ನಾವು ಮೊನ್ನೆ ಮೂವಿ ನೋಡಕ್ ಹೋಗಿದ್ವಿ. ಸೊ ಅದ್ ನೋಡ್ತಾ ಇದ್ದಾಗ ನಮ್ಗೆ ಅನ್ಸುತ್ತೆ ನಾವೇನು ಮಾಡ್ತಾ ಇಲ್ಲ. ಆಕ್ಚುಲಿ ನಾವೇನು ಮಾಡ್ತಾ ಇಲ್ಲ, ನಾವು ಬರೀ ಸಾಸಿವೆ ಕಾಳಿನಷ್ಟು ಕೂಡ ಮಾಡ್ತಾ ಇಲ್ಲ. ಪ್ರತಿಯೊಂದ್ರಲ್ಲೂ ಅವ್ರು ಅದೆಷ್ಟು ಏನು ಆಶಿಸದೆ, ತನಗೆ ತಾನು ಏನೋ ಬೇಡ್ಕೊಳ್ದೆ, ತನಗೆ ತಾನು ಏನು ಸಂಪಾದಿಸದೆ, ತನಗೆ ತಾನು ಏನು ಇಟ್ಕೊಳ್ಳದೆ, ಪ್ರತಿಯೊಂದನ್ನು ಇಡೀ ಧ್ಯಾನ ಜಗತ್ತಾಗ್ಬೇಕು, ಶಾಕಾಹಾರ ಜಗತ್ತಾಗ್ಬೇಕು, ಪಿರಮಿಡ್ ಜಗತ್ತಾಗ್ಬೇಕು ಅನ್ನೋ ಒಂದೇ ಒಂದು ಸಂಕಲ್ಪವನ್ನ ಅವ್ರು ಇಟ್ಕೊಂಡು, ಪ್ರತಿಯೊಂದು ಮನೆಗೂ ಹೋಗಿ ಪ್ರತಿಯೊಬ್ಬರ ಜೊತೆಗೆ ನೀವು ಪಿರಮಿಡ್ ಕಟ್ಲೇಬೇಕು ಅಂತ ಹೇಳಿ, ಹೀಗೆ ಅವರು ಎಷ್ಟು ಚಿಂತನ ಮಾಡ್ತಾ ಹೋದ್ರು. ಪ್ರತಿಯೊಂದು ರಾತ್ರಿನೂ ಅವರು ಒಂದಷ್ಟು ಧ್ಯಾನಿಗಳ ಜೊತೆಗೆ ಚಿಂತನ ಮಾಡಿ, ಅಲ್ಲಿ ಬರುವಂತಹ ಆ ಚಿಂತನ ಮಾಡ್ತಾ ತಾನೇ ಮಂಥನ ಮಾಡೋದು. ಆ ಮಂಥನ ಆದಾಗ ತಾನೇ ನಮ್ಮಲ್ಲಿ ಅಲ್ಲಿ ಯಾವ್ದೋ ಒಂದು ಈ ತರ ಇಲ್ಲಿ ಪಿರಮಿಡ್ ಕಟ್ಬೇಕು, ಈ ತರ ಇಲ್ಲೊಂದು ಕೆಲಸ ಆಗ್ಬೇಕು, ಈ ತರ ಇಲ್ಲೊಂದು ಧ್ಯಾನದ ಒಂದು ಯಜ್ಞ ಮಾಡ್ಬೇಕು, ಇಲ್ಲಿ ಒಂದು ಮಹಿಳೆಯರಿಗೋಸ್ಕರ ಧ್ಯಾನ ಯಜ್ಞ ಮಾಡ್ಬೇಕು, ಹೀಗೆ ಎಲ್ಲವನ್ನೂ ಮಂಥನ ಅದರಲ್ಲಿ ಬಂದಂತಹ ಆ ಎನರ್ಜಿಯಿಂದ ಅವರು ಅದನ್ನೆಲ್ಲ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಯ್ತು. ಸೊ ನಾವು ಅಷ್ಟೇ ಮಾಸ್ಟರ್ಸ್, ನಮ್ಮಲ್ಲಿ ಯಥೇಚ್ಛವಾಗಿ ಅಂತರ್ಶಕ್ತಿ ಇದೆ, ಅದನ್ನ ಜಾಗೃತ ಮಾಡ್ಕೊಳ್ಬೇಕು. ಹೇಗೆ ಜಾಗೃತ ಮಾಡ್ಕೊಳ್ತೀವಿ? ಮತ್ತೆ ನಾವು ನಮ್ಮ ಉಸಿರಾಟದ ಕಡೆಗೇನೆ ಬರ್ತೀವಿ. ಪ್ರತಿಯೊಂದು ಉಸಿರನ್ನು ಗಮನಿಸ್ತಾ ಹೋದಾಗ ನಮ್ಮ ಒಳಗಡೆ ಇರುವಂತಹ ಬೂದಿ ಮುಚ್ಚಿದ ಕೆಂಡದಂತಿರುವಂತಹ ಆ ಅಂತರ್ಶಕ್ತಿಯನ್ನು ನಾವು ಜಾಗೃತ ಮಾಡ್ಕೊಳ್ತೀವಿ. ಯಾವಾಗ ನಾವು ಜಾಗೃತ ಮಾಡ್ಕೊಳ್ತೀವೋ ಆವಾಗ ಮಾತ್ರ ನಾವು ಪ್ರತಿಯೊಂದು ಕೆಲಸವನ್ನು ಸಮರ್ಪಕವಾಗಿ ಮಾಡ್ಕೊಳ್ತಾ ಪ್ರತಿಯೊಂದು ವಿಷಯದಲ್ಲೂ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಮೊನ್ನೆ ಭಾನುವಾರ ಯೋಗ ಶಾಸ್ತ್ರ ಸಮ್ಮಿಲನ ಅಂತ ಒಂದು ಪ್ರೋಗ್ರಾಮ್ ಹೋಗಿದ್ದೆ. ಸೊ ಅಷ್ಟೂ ಜನ ಯೋಗ ಮಿತ್ರರು, ಯೋಗ ಬಂದವರು, ಆ ಯೋಗ ಮಿತ್ರರ ಜೊತೆಗೆ, ಯೋಗ ಬಂಧುಗಳ ಜೊತೆಗೆ ಒಂದು ದಿನ ಪೂರ್ತಿ ಕಳೆದಾಗ ಆ ಸ್ವಾಮಿ ವಿವೇಕಾನಂದರ ಆ ಚೈತನ್ಯದ ಜೊತೆಗೆ ಎಲ್ಲರೂ ಒಂದಾಗೋಗ್ಬಿಟ್ಟಿದ್ರು. ಆ ವಿವೇಕಾನಂದರು ನಮ್ಗೇನು ತುಂಬಾ ಜಾಸ್ತಿ ವರ್ಷಗಳೇನು ನಮ್ಮ ಜೊತೆಗೆ ಇದ್ದಿದ್ದಿಲ್ಲ. ಅವ್ರು ಇದ್ದಿದ್ದೇ 32-33 ವರ್ಷ ಇರ್ಬಹುದು ಅನ್ಸುತ್ತೆ. ಆದ್ರೆ ಅವ್ರು ಮಾಡಿದ್ದು, ನಮ್ಗೆ ಕೊಟ್ಟಿದ್ದು ಅದೆಷ್ಟು ಕೊಟ್ಟಿದ್ದಾರಲ್ವಾ. ಸೊ ಹಾಗಾಗಿ ಯಾವಾಗ್ಲೂ ಪ್ರತಿ ವರ್ಷ ಕನ್ಯಾಕುಮಾರಿಯಲ್ಲಿ ವಿವೇಕಾನಂದ ರಾಕ್ ಮೇಲೆ ನಡೀತಾ ಇದ್ದಂತಹ ಯೋಗ ಶಾಸ್ತ್ರ ಸಮ್ಮಿಲನವನ್ನು ಈ ಸಲ ನಮ್ಮ ಬೆಂಗಳೂರಿಗೆ
ತರುವಂತಹ ಪ್ರಯತ್ನ ಮಾಡಿದ್ರು, ಅದರಲ್ಲಿ ಸಫಲರೂ ಆಗಿದ್ದಾರೆ. ಸೊ ತುಂಬಾ ಚೆನ್ನಾಗಿತ್ತು. ವಿವೇಕಾನಂದರು ಹೇಳಿದ್ದಾರೆ, ಒಂದೇ ಒಂದು ಶ್ಲೋಕದಲ್ಲಿ ನೋಡಿ, ಅವ್ರನ್ನ ನಾವೆಷ್ಟು ಸ್ಮರಣೆ ಮಾಡಿದ್ರುನು ಸಾಕಾಗೋದಿಲ್ಲ. ನಾವು ಯತಿಗಳು ಆಗ್ಬೇಕು, ಹಾಗೆ ನಮ್ಮ ಸಂಸಾರ ಜೀವನವನ್ನು ಸಾಗಿಸ್ಬೇಕು. ಓಂ ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣಿ ಅಂತ ಹೇಳಿದ್ದಾರೆ. ಈ ಶ್ಲೋಕ ನಾನು ನನ್ನ ಜೀವನದಲ್ಲಿ ನನಗೆ ಯಾವಾಗ ಒಂದು ಮನಸ್ಸಿನ ಸಮತೋಲನ ತಪ್ಪುತ್ತೆ, ಯಾವಾಗ ದೇಹದ ಆರೋಗ್ಯದಲ್ಲಿ ಸಮತೋಲನ ತಪ್ಪುತ್ತೆ, ಆವಾಗ ನಾನು ಇದನ್ನ ತುಂಬಾ ಜಾಸ್ತಿ ಹೇಳ್ಕೊಳ್ತಾ ಇದ್ದೆ. ಓಂ ನಮಃ ಶ್ರೀ ಯತಿರಾಜ. ಅವ್ರ ಯತಿಗಳೇ ಅಲ್ವಾ, ಸೊ ಆಗ್ಲೇ ಇಲ್ಲ, ಒಳ್ಳೆ ಸನ್ಯಾಸಿಗಳ ತರ ಅವರ ಜೀವನವನ್ನು ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಸಮರ್ಪಣೆ ಮಾಡಿದವರು. ವಿವೇಕಾನಂದ ಸೂರಯೇ ಅಂದ್ರೆ ಅವರೆಷ್ಟು ಶೂರತ್ವ, ಅವರೆಷ್ಟು ಏನೂ ಇಲ್ಲದೆ, ಕೈಯಲ್ಲಿ ಒಂದ ನಯಾ ಪೈಸೆ ದುಡ್ಡಿಲ್ದೆ ಅವರು ಅಮೆರಿಕಾಗ್ ಹೋಗಿ ಅಲ್ಲಿನ ಒಂದು ಜೀವನವನ್ನು ಜೀವಿಸ್ತಾ, ಅವರ ಒಂದು ಸರದಿ ಬರೋವರ್ಗುನು ಅವರು ಕಾಯ್ತಾ, ಅವರ ಒಂದು ಸರದಿ ಬಂದಾಗ ಅವರು ಅದೆಷ್ಟು ಗಂಭೀರವಾಗಿ, ಅದೆಷ್ಟು ಗಾಂಭೀರ್ಯದಿಂದ, ಅದೆಷ್ಟು ಒಂದು ಶುದ್ಧತೆಯಿಂದ ಅವರು ನಮ್ಮ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ ಅಂತ ಸಂಬೋಧನೆ ಮಾಡಿದಾಗ ಅಲ್ಲಿರುವಂತಹ ಜನರಿಗೆ ಅದೆಷ್ಟು ಪುಳಕಗೊಂಡಿದ್ರು. ಆ ಜನತೆಯಲ್ಲಿ ಬಂದಂತಹ ಪುಳಕ ಅವರ ಆ ಶೂರತ್ವದಿಂದ ಬಂದಿತ್ತು. ಸಚ್ಚಿತ್ ಸುಖ ಸ್ವರೂಪಾಯ, ಸತ್ ಚಿತ್ ಸುಖ. ಸತ್ ಅಂದ್ರೆ ಸದಾ ನಮ್ಮ, ಸುಖ ಅಂದ್ರೆ ಚಿತ್ತ ಅಂದ್ರೆ ಏನು, ಈ ಚಿತ್ತದಲ್ಲಿರುವಂತಹ ನಿರೋಧಗಳು ಏನು, ಇವನ್ನೆಲ್ಲ ಸಮರ್ಪಕವಾಗಿ ಸಮತೋಲನ ಮಾಡ್ತಾ ಸಚ್ಚಿತ್ ಸುಖ ಸ್ವರೂಪಾಯ ಅಂದ್ರೆ ಅವರ ಆ ಸ್ವರೂಪದಲ್ಲಿ, ಅಂದ್ರೆ ಆ ವಿವೇಕಾನಂದರ ಆ ಚೈತನ್ಯದೊಂದಿಗೆ ನಾವಿದ್ದಾಗ ಸ್ವಾಮಿನೇ ತಾಪಹಾರಿಣಿ. ಅಂದ್ರೆ ತಾಪಗಳು, ನಮಗೆ ಇರುವಂತಹ ತಾಪತ್ರಯಗಳು 3 ರೀತಿದು: ಆದಿ ದೈವಿಕ, ಆದಿ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ. ಇಲ್ಲೂ ಕೂಡ 3 ಒಂದೇ ಬರುತ್ತೆ ನೋಡಿ. ದೈವಿಕ, ಆದಿ ದೈವಿಕ, ದೇವಾನುದೇವತೆಗಳ ಒಂದು ಸಪೋರ್ಟ್ ಕೂಡ ನಮ್ಗೆ ಬೇಕು, ಅನುಗ್ರಹ ಬೇಕೇ ಬೇಕು. ವರುಣ ದೇವನ ಅನುಗ್ರಹ ಬೇಕು, ಸರಿಯಾದ ಒಂದು ಕಾಲಕ್ಕೆ ಮಳೆ ಆಗ್ಬೇಕು ಅಂದ್ರೆ, ಸರಿಯಾದ ಕಾಲಕ್ಕೆ ಮಳೆ ಆಗ್ಬೇಕು ಅಂದ್ರೇನೆ ಮತ್ತೆ ಬೆಳೆ ಬೆಳೆಯಕ್ಕಾಗೋದು. ಹೀಗೆ ಎಲ್ಲಾ ದೇವರುಗಳ ಒಂದು ಅನುಗ್ರಹ, ಕೃಪೆ ಈ ಭೂಮಂಡಲದ ಮೇಲೆ ಹೆಚ್ಚಾಗಿರ್ಬೇಕು. ಅದನ್ನ ನೋಡ್ದಾಗ, ಮಾಡಿದಾಗ ಮಾತ್ರ, ನಾವು ದೈವದ ಸ್ವರೂಪದಲ್ಲಿದ್ದಾಗ ಮಾತ್ರ ಅದಕ್ಕೆ ಪತ್ರಿಜಿಯವರು ಓ ಮೈ ಡಿಯರ್ ಗಾಡ್ಸ್ ಅಂತ ಕರೆದ್ರು. ಸೊ ನಾವು ನಮ್ಮ ದೇಹವನ್ನು ಶುದ್ಧವಾಗಿಟ್ಟು, ಮನಸ್ಸನ್ನು ಶುದ್ಧವಾಗಿಟ್ಟು, ಆಲೋಚನೆಗಳು ಸಹ ಕಾಯ ವಾಚ ಮನಸ್ಸ ಕರ್ಮಣ ಎಲ್ಲ ಸರಿಯಾಗಿದ್ದಾಗ ಅದು ನಮಗೆ ಆ ದೈವತ್ವದ ದಿವ್ಯತ್ವವನ್ನು ಕೊಡುತ್ತೆ ಅನ್ನೋದ್ರಲ್ಲಿ ನಾನಂತೂ ಒಪ್ಕೊಂಡಿದ್ದೀನಿ ಮಾಸ್ಟರ್ಸ್. ದೇವರನ್ನ ಗರ್ಭಗುಡಿಯಲ್ಲಿಟ್ಟು ದೂರ ನಿಂತು ಭಗವಂತ ಅದು ಕೊಡು ಇದು ಕೊಡು ಅಂತ ಕೇಳ್ಕೊಳ್ತೀವಿ. ಮುಂಚೆ ನಾನು ಕೇಳ್ಕೊಳ್ತಾ ಇದ್ದೆ ಜ್ಞಾನದ ಅಭಾವದಿಂದ. ಸೊ ಈಗ ಜ್ಞಾನ ಬಂದ ಮೇಲೆ ನಾವು ಏನ್ ಕೇಳ್ಬೇಕು, ಭಗವಂತ ನಿಮ್ಮ ಈ ಒಂದು ಎನರ್ಜಿಯ ಜೊತೆಗೆ, ನಿಮ್ಮ ಈ ದೈವತ್ವದ ಜೊತೆಗೆ ನಾನು ಸಹ ಒಂದಾಗಿರ್ಬೇಕು ಅಂತ ಕೇಳ್ಕೊಂಡಾಗ ಅಲ್ಲಿನ ಎನರ್ಜಿ ಲೆವೆಲ್ಸೇ ಚೆನ್ನಾಗಿರುತ್ತೆ. ಅವಾಗ ಏನು ನಮ್ಗೆ ಬೇಡಿಕೆಗಳೇ ಇರೋದಿಲ್ಲ. ಪ್ರತಿಯೊಂದು ಬೇಡಿಕೆನೂ ಅವ್ರಿಗೆ ಗೊತ್ತು, ಯಾವಾಗ ಯಾರಿಗೆ ಏನು ಎಷ್ಟು ಕೊಡ್ಬೇಕು, ಅಥವಾ ಏನು ಇವರಿಂದ ನಾವ್ ಏನ್ ತಗೊಳ್ಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ನಾವು ಅಲ್ಲಿ ಆದಿದೈವಿಕವಾಗಿ ನಾವು ಸದಾ ಸಿದ್ಧರಾಗಿ ಇರ್ಬೇಕು. ಆದಿ ಬೌದ್ಧಿಕವಾಗಿ ಅಂದ್ರೆ ಭೌತಿಕವಾದಂತಹ ಈ ಶರೀರ. ಈಗ ನಾನು ನಿನ್ನೆ ಪಿರಮಿಡ್ ವ್ಯಾಲಿಗೆ ಹೋಗ್ಬೇಕು ಅನ್ಕೊಂಡೆ. ಸೊ ನಮ್ಮ ತಂದೆಯ ತಮ್ಮನ ಹೆಂಡತಿ, ನಮ್ ಚಿಕ್ಕಮ್ಮ ಪಿರಮಿಡ್ ವ್ಯಾಲಿಗೆ ಒಂದ್ 3 ಸಲ ಕರ್ಕೊಂಡೋಗಿದ್ದೆ, ಆದ್ರೆ ತಪಸ್ಥಳಿಗೆ ಕರ್ಕೊಂಡು ಹೋಗಿರ್ಲಿಲ್ಲ. ಸೊ ಧ್ಯಾನ ಕಸ್ತೂರಿಯಲ್ಲಿ ಅವರು ತಪಸ್ಥಳಿ ಬಗ್ಗೆ ಓದೋದ್ರಂತೆ. ಧ್ಯಾನ ಕಸ್ತೂರಿ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಕೊಟ್ಟಿದ್ದೀನಿ. ಆಮೇಲೆ ಯಾವುದೋ ಒಂದಷ್ಟು ವಿಡಿಯೋಗಳಲ್ಲಿ ತಪಸ್ಥಳಿ ಬಗ್ಗೆ ಕೇಳಿದ್ರಂತೆ. ಸೊ ನನ್ ಕರ್ಕೊಂಡೋಗು ಅಂತ ಕೇಳ್ತಾ ಇದ್ರು. ಕರ್ಕೊಂಡೋದೆ.
ಕರ್ಕೊಂಡೋದ್ರೆ ಅವ್ರಿಗೆ ಬೆಟ್ಟ ಹತ್ಬೇಕಾ, ಓ ಇಷ್ಟ ಅಂತ ಫಸ್ಟ್ ಒಂದ್ 2 ನಿಮಿಷ ಅಲ್ಲೇ ಕೂತು ಬಿಟ್ರು ಒಂದು ಬಂಡೆ ಮೇಲೆ. ಅಂದ್ರೆ ಯಾಕೆ ಚಿಕ್ಕಮ್ಮ ಅಂದ್ರೆ, ಅಲ್ಲ ನನ್ ಕೈಲಿ ಆಗುತ್ತಾ, ನೀನ್ ಕರ್ಕೊಂಡ್ ಹೋಗ್ಬಿಟ್ಟಿದ್ಯಾ, ನಿಮ್ಗೆ ಗೊತ್ತಿತ್ತಲ್ವಾ ಇದು ಆಗುತ್ತಾ ಇಲ್ವಾ ಅಂತ ಅಂದ್ರು. ಇಲ್ಲ ಬನ್ನಿ ಚಿಕ್ಕಮ್ಮ ಅಂತ ಅವರು ಕೈ ಹಿಡ್ಕೊಂಡು ಸ್ವಲ್ಪ ಸಪೋರ್ಟ್ ಕೊಟ್ಟು ಕೊಟ್ಟು ಮೇಲೆ ಹೋಗಿ ಅಲ್ಲಿ ಕೂತ್ ಮೇಲೆ ಅವ್ರಿಗೆ ಗೊತ್ತಾಯ್ತು ಅದೆಷ್ಟು ಸುಂದರವಾಗಿದೆ, ಅದೆಷ್ಟು ತಂಗಾಳಿ ಬೀಸ್ತಾ ಇತ್ತು, ಪ್ರಶಾಂತವಾಗಿರುವಂತಹ ಸುಂದರವಾದಂತಹ ಆ ಪ್ರಕೃತಿಯ ಜೊತೆಗೆ ನಾವಿದ್ದಾಗ ನಮ್ಮಲ್ಲಿ ಅದೆಷ್ಟು ಟ್ರಾನ್ಸ್ಫಾರ್ಮೇಶನ್, ಅದೆಷ್ಟು ನಮ್ಮಲ್ಲಿ ಆ ಒಂದು ಕ್ಲೆನ್ಸ್ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಯ್ತು. ಸೊ ದೈಹಿಕವಾಗಿ, ಬೌದ್ಧಿಕವಾಗಿ ನಾವು ಗಟ್ಟಿಮುಟ್ಟಾಗಿದ್ದಾಗ, ಬೌದ್ಧಿಕವಾದ ಶರೀರ ನಮಗೆ ಸಹಕರಿಸಿದಾಗ, ಧ್ಯಾನಕ್ಕೆ ಕೂತ್ಕೊಳ್ಳೋದಾಗಿರ್ಬಹುದು, ಈಗ ನಾನು ಕೂತ್ಕೊಂಡು ಮಾತಾಡುವಂತದ್ದಾಗಿರ್ಬಹುದು, ಎಲ್ಲವೂ ಮಾಡೋದು ಈ ದೈವಿಕವಾದ ಬೌದ್ಧಿಕವಾದಂತಹ ಈ ಶರೀರ. ಸೊ ಆದಿ ಬೌದ್ಧಿಕವಾಗಿ ಕೂಡ ನಾವು ಚೆನ್ನಾಗಿರ್ಬೇಕು. ಇನ್ನು ಆದಿ ಬೌದ್ಧಿಕವಾಗಿ ಚೆನ್ನಾಗಿದ್ದು ನಮ್ಮ ದೇಹವನ್ನು ನಾವು ಚೆನ್ನಾಗಿಟ್ಕೊಳ್ಬೇಕು ಅಂದ್ರೆ ಮತ್ತೆ ಅಲ್ಲಿ ನಮಗೆ ಒಂದಷ್ಟು ಎಲ್ಲ, ಈಗ ಸರ್ ಏನೇನ್ ಮಾಡಿಸ್ತಾ ಇದ್ದಾರೆ, ಪ್ರಾಣಾಯಾಮ ಇದೆ, ಮರ್ಮ ಚಿಕಿತ್ಸೆ ಇದೆ, ಎಲ್ಲದರ ಜೊತೆಗೆ ಧ್ಯಾನ ಕೂಡ ಹೆಚ್ಚು ಹೆಚ್ಚು ಮಾಡ್ಬೇಕು. ಧ್ಯಾನದಲ್ಲೂ ಕೂಡ ನಾವು ಪ್ರಾಣಾಯಾಮನೇ ಮಾಡೋದು. ಪ್ರಾಣದ ಜೊತೆಗೆ ನಾವಿರ್ತೀವಿ, ಪ್ರಾಣ ಶಕ್ತಿಯ ಜೊತೆಗೆ ನಾವಿರ್ತೀವಿ. ಪ್ರಾಣ ಅಂದ್ರೆ ಏನು, ಮತ್ತೆ ಅಲ್ಲಿ ನಮ್ಮ ಸಹಜವಾಗಿ ನಡೆಯುವ ಉಸಿರಾಟದ ಜೊತೆಗೆ ನಾವಿರ್ತೀವಿ. ಅಲ್ಲಿ ಉಸಿರಾಟದ ಜೊತೆಗೆ ನಾವಿದ್ದಾಗ ನಮ್ಮಲ್ಲಿರುವಂತಹ ಪಂಚೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಇವೆಲ್ಲದರ ಒಂದು ಸಮ್ಮಿಲನ ಆಗುತ್ತೆ. ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಆ ಭೂತಗಳು, ಈ ಎಲ್ಲದ ಜೊತೆಗೆ ನಾವು ನಮ್ಮ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಈ ಎಲ್ಲವನ್ನು ಸೇರಿಸ್ಕೊಂಡು ಒಂದು ಸಮ್ಮಿಲನ ಮಾಡ್ಕೊಂಡಾಗ ಒಂದು ಒಳ್ಳೆ ಹೂರಣ, ನಾವು ಹೋಳಿಗೆ ಮಾಡ್ಬೇಕಾದ್ರೆ ಒಳ್ಳೆ ಹೂರಣ ಬೇಕಲ್ವಾ ಒಳಗಡೆ ಇಡೋಕೆ, ಆ ಹೂರಣನೇ ಸಿದ್ಧವಾಗುತ್ತೆ. ಅದು ಸಿದ್ಧವಾದಾಗ ನಮ್ಮಲ್ಲಿ ಇರುವಂತಹ ಅಪಾನ, ಸಮಾನ, ಉದಾನ, ವ್ಯಾನ, ಪ್ರಾಣಗಳು ಯಾಕೆ ಚೆನ್ನಾಗಿರಲ್ಲ? ಬೌದ್ಧಿಕವಾಗಿ ನಾವು ಇಷ್ಟನ್ನೆಲ್ಲ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಸಮಾನ, ಉದಾನ, ವ್ಯಾನ, ಪ್ರಾಣ, ಈ ಪಂಚ ಪ್ರಾಣಗಳು ಯಾವುದೇ ಒಂದು ಪ್ರಾಣ ಶಕ್ತಿಯ ಸಮತೋಲನ ತಪ್ಪಿದರೆ, ಎಕ್ಸಾಂಪಲ್ಗೆ ಅಪಾನ ವಾಯುವಿನಲ್ಲಿ ಸಮತೋಲನ ತಪ್ಪಿದಾಗ, ಅಪಾನ ವಾಯುವಿನ ಆ ಸಮತೋಲನ ತಪ್ಪಿದಾಗ ನಮಗೆ ವಿರೇಚನಗಳಾಗಬಹುದು, ಹೊಟ್ಟೆ ನೋವು ಬರಬಹುದು, ಮತ್ತೆ ನಮ್ಮ ದೇಹದ ಕೆಳಭಾಗದ ಅಂದ್ರೆ ಸಂಧಿಗಳಾಗಿರಬಹುದು, ತೊಡೆಗಳಾಗಿರ್ಬಹುದು, ಕಾಲುಗಳಾಗಿರ್ಬಹುದು ನೋವು ಬರೋದು ಅಪಾನ ವಾಯುವಿನಲ್ಲಿ ವ್ಯತ್ಯಾಸ ಬಂದಾಗ. ಅಲ್ಲಿ ನಾವೇನ್ ಮಾಡ್ಬೇಕು, ಗ್ರೌಂಡಿಂಗ್ ಮಾಡ್ಕೊಳ್ಬೇಕು. ಗ್ರೌಂಡಿಂಗ್ ಅಂದ್ರೆ ಏನು, ಭೂಮಾತೆಯ ಜೊತೆಗೆ ಅಂದ್ರೆ ಆ ಅರ್ಥನಿಂಗ್ ಅಲ್ಲಿ ನಾವು ಪ್ರೊಸೆಸ್ ಮಾಡ್ಕೊಂಡಾಗ ಅದು ನಮ್ಗೆ ಮತ್ತೆ ನಮ್ಮ ಎನರ್ಜಿಯನ್ನು ನಮಗೆ ಯಥೇಚ್ಛವಾಗಿ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಸೊ ಈ ಭೌತಿಕವಾದ ಶರೀರವನ್ನು ನಾವು ಸಮರ್ಪಕವಾಗಿ ಆಹಾರ ವಿಹಾರದಲ್ಲೂ ಕೂಡ, ನಾನಂತೂ ತುಂಬಾ ಸ್ಟ್ರಿಕ್ಟ್ ಆಗಿರ್ತೀನಿ ಆಹಾರದಲ್ಲಿ. ಸೊ ವಿಹಾರ ಅಂದ್ರೆ ಮತ್ತೆ ಪಿರಮಿಡ್ಗಳ ವಿಹಾರ, ಆಹಾರ ಅಂದ್ರೆ ಮತ್ತೆ ನನ್ನ ದೈನಂದಿನ ಜೀವನದಲ್ಲಿ ನಾನು ತಗೊಳ್ಳುವಂತಹ ಒಳ ಹೋಗುವ ಆಹಾರ, ಮತ್ತೆ ಹೊರ ನೋಡುವ ಆಹಾರ. ಹೊರ ನೋಡುವ ಅಂದ್ರೆ ಕಣ್ಣುಗಳಿಗೆ ಕಾಣುವಂಥದ್ದು ಆಹಾರನೇ, ಒಳ ಹೋಗುವಂಥದ್ದು ಆಹಾರನೇ. ಒಳ ಹೋಗುವಂತ ಆಹಾರ ನಮ್ಮ ದೇಹಕ್ಕೆ ಒಂದು ಶಕ್ತಿಯನ್ನು ಕೊಡುತ್ತೆ, ನಮ್ಮ ರಕ್ತ ಸಂಚಾರವನ್ನು ಸರಿಯಾದ ಒಂದು ಕ್ರಮದಲ್ಲಿ ನಡೆಯುವಂತೆ ಮಾಡುತ್ತೆ. ಹಾಗೆ ನಮ್ಮ ಅವಯವಗಳು ಅಂದ್ರೆ ನಮ್ಮ ಒಳಗಡೆ ಇರುವಂತಹ ಎಲ್ಲ ಇಂಟರ್ನಲ್ ಆರ್ಗಾನ್ಸ್ಗೆ ಅದು ಶಕ್ತಿಯನ್ನು ಕೊಡುತ್ತೆ. ಅದಕ್ಕೆ ತಕ್ಕಂತಹ ಆಹಾರವನ್ನು ನಾವು ತಗೊಳ್ತೀವಿ. ಇದು ಬೌದ್ಧಿಕವಾಗೇ ಅಲ್ವಾ? ಸೊ ಇದನ್ನೆಲ್ಲ ಮಾಡ್ಕೊಳ್ತಾ ನಮ್ಮನ್ನು ನಾವು ಸರಿಯಾಗಿಟ್ಕೊಳ್ತೀವಿ. ಇದರ ಜೊತೆಗೆ ನಾವು ಆದಿ ದೈವಿಕ, ಆದಿ ಬೌದ್ಧಿಕ ಆದ್ಮೇಲೆ ಆಧ್ಯಾತ್ಮಿಕತೆಗೆ ಹೋಗ್ತೇವೆ. ಆಧ್ಯಾತ್ಮಿಕತೆ ಅಂದ್ರೆ ಏನು, ತನ್ನನ್ನು ತಾನು ಅರಿತುಕೊಳ್ಳೋದು. ನಾನು ಯಾರು, ನಾಗರತ್ನ. ನಾನು ಯಾರು, ಗೃಹಿಣಿ. ನಾನು ಯಾರು, ಯೋಗ ಶಿಕ್ಷಕಿ. ಹೀಗೆ ನಾನು ಯಾರು ಅನ್ನೋದಕ್ಕೆ ಎಷ್ಟೋ ಬರ್ತಾ ಇರುತ್ತೆ. ಆದ್ರೆ ನಾನು ಯಾರೂ ಅಲ್ಲ, ನಾನು ಒಂದು ಕೇವಲ ಆತ್ಮ ಚೈತನ್ಯ, ಕೇವಲ ಒಂದು ದಿವ್ಯಾತ್ಮ, ಆತ್ಮ ಸ್ವರೂಪದಲ್ಲಿ ಈ ದೇಹದ ಒಳಗಡೆ ಇದ್ದೀನಿ. ಈ ಆತ್ಮದ ಜೊತೆಗೆ ಅನುಸಂಧಾನ ಆಗ್ಬೇಕು.
ಆತ್ಮದ ಜೊತೆಗೆ ನಾವಿದ್ದಾಗ ನಮ್ಮದೇ ಆದಂತಹ ಒಂದು ಆ ಎನರ್ಜಿಯನ್ನು ನಾವು ತಗೊಂಡಾಗ, ಆತ್ಮದ ಜೊತೆಗೆ ನಾವಿದ್ದಾಗ ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಆಗುತ್ತೆ. ಆಧ್ಯಾತ್ಮಿಕ ಬೆಳವಣಿಗೆ ಅಂದ್ರೆ ಮುಂಚೆ ಎಲ್ಲ ನಂಗೆ ಸ್ಪಿರಿಚುವಲ್ ಡೆವಲಪ್ಮೆಂಟ್ ಬೇಕು, ಸ್ಪಿರಿಚುವಲ್ ಡೆವಲಪ್ಮೆಂಟ್ ಬೇಕು ಅಂತ ಕೇಳ್ತಾ ಇದ್ದೆ. ನಾವು ತಿರುಪತಿಯಲ್ಲಿ ವಾಸ ಮಾಡ್ತಾ ಇದ್ವಿ ಒಂದ್ 7-8 ವರ್ಷ. ಅಲ್ಲಿ ಯಾರೇ ಸನ್ಯಾಸಿಗಳು, ಯಾರೇ ಒಂದು ಒಳ್ಳೆ ಎನರ್ಜಿ ಪ್ಲೇಸಸ್ ಇದಾವೆ ಅಲ್ಲಿ ತುಂಬಾ ಚೆನ್ನಾಗಿರೋದು. ಅಲ್ಲೆಲ್ಲ ಹೋದಾಗ ಅವರು ಏನೋ ನಾವು ಒಂದು 10-20 ಕೊಡ್ತೀವಿ ಅನ್ನೋ ಒಂದು ಆಸೆ ಅವ್ರಿಗೆ. ಸೊ ಕೊಟ್ಟಾಗೆಲ್ಲ ಅವರು ಆಶೀರ್ವಾದ ಮಾಡೋರು. ಅವಾಗೆಲ್ಲ ನಂಗೆ ಸ್ಪಿರಿಚುವಲ್ ಡೆವಲಪ್ಮೆಂಟ್ ಆಗ್ಬೇಕು ಅಂತ ಆಶೀರ್ವಾದಂ చేయండి ಸ್ವಾಮಿ ಅಂತ ಕೇಳ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ನೀವು ಆಲ್ರೆಡಿ ಸ್ಪಿರಿಚುವಲ್ ಅಲ್ಲೇ ಇದ್ದೀರಾ, ಇನ್ನ ಮತ್ತೆ ನಿಮ್ಗೇನು ಸ್ಪಿರಿಚುವಲ್ ಇದು ಬೇಕಾಗಿಲ್ಲ, ಆಶೀರ್ವಾದ ಅಂತ ಹೇಳ್ತಾ ಇದ್ರು. ಆಮೇಲೆ ನಂಗೆ ಗೊತ್ತಾಯ್ತು, ಪತ್ರಿಜಿ ಅವ್ರದ್ದು ನಂಗೆ ಅಲ್ಲೇ ತಿರುಪತಿಯಲ್ಲೇ ಸಿಕ್ಕಿದ್ದು. ಈ ಪಿರಮಿಡ್ಡಿನ ಒಂದು ಪರಿಚಯ ಆಗಿದ್ದು ಅಲ್ಲೇ, ಆನಾಪಾನ ಮತ್ತೆ ಬುದ್ಧ ಭಗವಾನರ ಬಗ್ಗೆ ತಿಳುವಳಿಕೆ ಆಗಿದ್ದು ಅಲ್ಲೇನೆ. ಸೊ ಆವಾಗ್ಲಿಂದ ನನ್ಗೆ ಅನಿಸ್ತಾ ಇತ್ತು, ಅರೆ ಹೌದಲ್ವಾ, ನಾನು ಆಲ್ರೆಡಿ ಇದ್ರಲ್ಲೇ ಇದ್ದೆ. ಆದ್ರೆ ಒಂದಷ್ಟು ವರ್ಷಗಳು ನಾನು ಹೇಳ್ದ್ನಲ್ವಾ ಆವಾಗ್ಲೇನೆ, ನಾವು ಗ್ಯಾಪ್ ಕೊಟ್ಬಿಡ್ತೀವಿ, ಅದನ್ನ ವೈರಾಗ್ಯ ಅಂತಾರೆ. ಆ ವೈರಾಗ್ಯ ನಮ್ಗೆ ಆವಾಗ ಬರ್ಬೇಕು. ನಿಜ, ಯಾವುದ್ರ ಬಗ್ಗೆ ಬರ್ಬೇಕು? ನಮಗೆ ಇರುವ ಆಸೆ ಆಕಾಂಕ್ಷೆಗಳು ಮತ್ತೆ ನಮ್ಮ ಒಂದು ಯಥೇಚ್ಛವಾಗಿ ಏನೋ ಸಂಪಾದನೆ ಮಾಡಿ ಕೂಡಿಡುವಂತಹ ಅದ್ರ ಬಗ್ಗೆ ವೈರಾಗ್ಯ ಬರ್ಬೇಕು. ಆದ್ರೆ ವೈರಾಗ್ಯ ನಮಗೆ ಆಧ್ಯಾತ್ಮಿಕತೆಯ ಕಡೆ ವೈರಾಗ್ಯ ಬರಬಾರ್ದು ಫ್ರೆಂಡ್ಸ್. ಇದು ನಮ್ಮನ್ನು ನಾವು ಸರಿಯಾಗಿ ಇಟ್ಕೊಳ್ಳುವಂತಹ ಒಂದು ಪರಿಪಾಠ ಆಗಿರುತ್ತೆ. ಸೊ ಎಷ್ಟು ಮೇಡಮ್, 4:15ವರೆಗೂ ಸತ್ಸಂಗನೇ ಇರುತ್ತಾ? ಹ್ಞೂ ಮೇಡಮ್, 4:15 ತನಕ ಇರುತ್ತೆ. ಎಸ್ ಓಕೆ. ವಿಚಾರಗಳು ತುಂಬಾ ಇದೆ. ತುಂಬಾ ಅದ್ಭುತವಾಗಿದೆ ಮೇಡಮ್ ನಿಮ್ಮ ಅನುಭವ ಶೇರಿಂಗ್. ಅಲ್ಲ ಏನು ಇನ್ನೂ ಎಲ್ಲ ಕಡೆ ಶೇರ್ ಮಾಡಿರೋದೆ, ಹಾಗಾಗಿ ನಾನು ಅದ್ಭುತಗಳನ್ನೇ ಏನು ಹೇಳ್ತಾ ಇಲ್ಲ. ಬಟ್ ನನ್ನ ಜೀವನದಲ್ಲಿ ನಾನೀಗ ಬೆಳಗ್ಗೆ ನೋಡಿ, ಒಂದು ಯಾವುದೋ ಒಂದು ಕ್ಷಣದಲ್ಲಿ ನಾನು ಮಲ್ಗೋದಕ್ ಮುಂಚೆ ಒಂದು ಸಂಕಲ್ಪ ಮಾಡ್ಕೊಂಡು ಮಲ್ಕೋತೀನಿ, ನನ್ಗೆ ಗಾಢ ನಿದ್ರೆಯಲ್ಲಿ ನಾನು ಇರ್ಬೇಕು. ಈ ಗಾಢ ನಿದ್ರೆ ನಂತರ ನಾನು 3 ಗಂಟೆಗೆ ನಂಗೆ ಎಚ್ಚರ ಆಗ್ಬೇಕು ಅಂತ. 3:05, 3:10, 3:16 ಒಳಗಡೆ ನನ್ಗೆ ಎಚ್ಚರ ಆಗುತ್ತೆ. ಸೊ ಒಂದ್ಸಲ ಬಾತ್ರೂಮ್ ಹೋಗಿ ಬಂದ್ಬಿಟ್ಟು ಕೂತ್ಕೊಂಡ್ರೆ ಧ್ಯಾನದಲ್ಲಿ ಅದೆಷ್ಟು ಲೋಕಗಳನ್ನಾದ್ರೂ ಸುತ್ತಾಕ್ಬೋದು. ಯಾವಾಗ್ಲೂ ಸದಾ ನನ್ಗೆ ಹರಿಯುವಂತಹ ನೀರು, ಕೋಡ್ಗಲ್ಲುಗಳು, ಮತ್ತೆ ಬೆಟ್ಟ ಗುಡ್ಡಗಳು, ಮತ್ತೆ ಸಮುದ್ರಗಳು, ಇದರ ಜೊತೆಗೆ ಇರ್ತೀನಿ. ಹಾಗೆ ನನ್ಗೆ ಯಾವುದು ಕಾಣಿಸಿರುತ್ತೆ, ನನ್ನ ಧ್ಯಾನದಲ್ಲಿ 1-2 ಮುಖಗಳು ಕಾಣಿಸ್ತಾ ಇತ್ತು. ಯಾರ್ದು ಈ ಮುಖಗಳು ಅಂತ ಗೊತ್ತಾಗ್ಲಿಲ್ಲ ಅಂತ ಅನ್ಕೊಳ್ತಾ ಇದ್ದೆ. ನೆಕ್ಸ್ಟ್ ಡೇ ನಾನು ಎಲ್ಲೋ ಒಂದ್ ಕಡೆ ಹೋದ್ರೆ ಅವ್ರಿಬ್ರು ಮಕ್ಕಳನ್ನ ನಾನು ಅಲ್ಲಿ ನೋಡಿದ್ದು. ಸೊ ನನ್ಗೆ ಈ ಮಕ್ಕಳನ್ನ ನಾನು ಎಲ್ಲೋ ನೋಡಿದ್ದೀನಲ್ವಾ ಅಂತ ಅನ್ಕೊಂಡ ಅವ್ರನ್ನ ಕೇಳಿದಾಗ, ಇಲ್ಲ ಮೇಡಮ್, ಇವ್ರು ಮೊನ್ನೆ ತಾನೇ ಬಂದಿದ್ದಾರೆ ನಮ್ ಮನೆಗೆ, ನೀವು ನೋಡಕ್ ಸಾಧ್ಯನೇ ಇಲ್ಲ ಅಂದ್ರು. ನಾನು ಅಷ್ಟೊತ್ತಿಗೆ ಅವ್ರನ್ನ ನೋಡಿದ್ದೆ, ಅದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅನ್ಕೊಂಡಾಗ, ನಾನು ನನ್ನ ಒಂದು ಧ್ಯಾನದಲ್ಲಿ ಪಡೆಯುವಂತಹ ಅನುಭವಗಳನ್ನ ಮತ್ತೆ ಧ್ಯಾನದಲ್ಲಿ ನೋಡುವಂತಹ ಆ ಎಕ್ಸ್ಪೀರಿಯನ್ಸಸ್ನ ಮತ್ತೆ ಧ್ಯಾನದ ಮೂಲಕ ನಾನು ಮಾಡುವಂತಹ ಆಸ್ಟ್ರಲ್ ಟ್ರಾವೆಲ್ಸ್ ನ ಹೇಳ್ಕೊಳ್ತಾ ಹೋದ್ರೆ, ನಿಜವಾಗ್ಲೂ ನಮ್ಗೆ ಪತ್ರಿಜಿಯವರು ಅದ್ಭುತಗಳನ್ನೇ ಕೊಟ್ಟಿದ್ದಾರೆ. ಆ ಅದ್ಭುತಗಳ ಜೊತೆಗೆ ನಾವು ನಮ್ಮ ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ತಾ ಹೋಗ್ಬೇಕು, ಅನುಸಂಧಾನ ಮಾಡ್ಕೊಳ್ತಾ ಹೋಗ್ಬೇಕು ಅಷ್ಟೇ. ಪ್ರತಿಯೊಂದು ಅಷ್ಟೇ. ಬೆಳಗ್ಗೆ ರಾತ್ರಿ ಮಲಗೋದಕ್ ಮುಂಚೆ ಆತರ ಹೇಳ್ಕೊಂಡು ಮಲಗ್ತೀವಿ, ಬೆಳಗ್ಗೆ 3:05, 3:10 ಒಳಗಡೆ, 16 ಒಳಗಡೆ ಎಚ್ಚರ ಆಗುತ್ತೆ. ಆಗ ಧ್ಯಾನ ಕೂತ್ಕೊಂಡಾಗ ಅದೆಷ್ಟೆಷ್ಟೋ ಅನುಭವಗಳಾಗುತ್ತೆ. ಎಷ್ಟೋ ಸಲ ಮನೆಯಲ್ಲಿ ಇಷ್ಟೊಂದು ಸೆಕೆ ಆಗಿದೆ, ಏನಪ್ಪಾ ಇಷ್ಟೊಂದು ಚಳಿ ಆಗ್ತಾ ಇದೆ ಅಂತ ಅನ್ಸುತ್ತೆ. ಆಗ ನೋಡಿದ್ರೆ ಆಸ್ಟ್ರಲ್ ಟ್ರಾವೆಲ್ ಆಗಿರುತ್ತೆ. ಸೊ ನಮ್ ಮೀನಾ ಮೇಡಮ್ ಹೇಳಿದ್ರು, ಅದು ಆಸ್ಟ್ರಲ್ ಟ್ರಾವೆಲ್ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿರ್ಬೇಕು ನಾಗರತ್ನ ಮೇಡಮ್, ಅದು ಸಿಲ್ವರ್ ಕಾರ್ಡ್ ಕಟ್ ಆಗೋಗ್ಬಿಟ್ರೆ ಮತ್ತೆ ನೀವು ವಾಪಸ್ ಬರೋದಿಲ್ಲ ಅಂತ. ಸೊ ಒಂದ್ಸಲ ನಾನು ಅದ್ರ ಬಗ್ಗೆ ಕೂಡ ಚಿಂತನೆ ಮಾಡಿದೆ. ಆ ಚಿಂತನೆ ಮಾಡಿದಾಗ ನಂಗೆ ಗೊತ್ತಾಗಿದ್ದು, ನಾವು ಎಷ್ಟೇ ದೂರ ನಮ್ಮ ಒಂದು ಪರಿಮಿತಿಯಲ್ಲಿ ಎಷ್ಟೇ ದೂರ ಹೋಗಬಹುದು, ಹೋದ್ಮೇಲೆ ನಮ್ಮ ದೇಹದ ಒಂದು ಕಾನ್ಶಿಯಸ್ನೆಸ್ಗೆ, ನಮ್ಮ ದೇಹದ ಒಂದು
ಆ ಭೌತಿಕವಾದ ದೇಹಕ್ಕೆ ನಾವು ಮತ್ತೆ ತಿರುಗಿ ಬರುವಂತಹ ಆ ಚೈತನ್ಯ ಕೂಡ ನಮ್ಮಲ್ಲೇ ಇರುತ್ತೆ. ಸೊ ಹಾಗಾಗಿ ಆಮೇಲೆ ಅದರ ಒಂದು ಬಗ್ಗೆ ಒಂದು ಭಯ ಆ ಥರದ್ದೇನು ಆತಂಕ ಏನು ಇಲ್ಲದೆ ಆರಾಮ್ಸೆ ಎಲ್ಲ ಮಾಡ್ಕೊಂಡು ಬರಬಹುದು ಅಂತ ಅನಿಸ್ತು. ನಾನು ನೋಡೋವಂತಹ ಪ್ಲೇಸಸ್ನೆಲ್ಲ ನಾನು ಮೊದ್ಲೇ ನೋಡ್ಬಿಟ್ಟಿರ್ತೀನಿ. ಅದು ಹೇಗೆ ಅಂತ, ಯಾಣ ಕೂಡ ಅಷ್ಟೇ, ಶಿರ್ಸಿ ಹತ್ರ ಇರೋ ಯಾಣ ನಾನು ತುಂಬಾ ಸಲ ಅಲ್ಲಿ ಹೋಗಿದ್ದೀನಿ ಅಂತ ಅನ್ನಿಸ್ತಾ ಇತ್ತು. ನೋಡಿದ್ರೆ ಮೊನ್ನೆ ಹೋದಾಗ ಎಷ್ಟೊಂದ್ ಸಲ ಬಂದಿದ್ದೀನಲ್ವಾ ಇಲ್ಲಿಗೆ ಅಂತ ಅನ್ನಿಸ್ತಾ ಇತ್ತು. ಹಾಗೆ ನಾವು ನಮ್ಮ ಒಂದು ಈ ಜೀವನ ಶೈಲಿಯನ್ನ ಬದಲಾಯಿಸ್ಕೊಂಡಿದೀವಿ. ಮೇನ್ ಇಂಪಾರ್ಟೆಂಟ್ ಆಗಿರೋದು ನಮ್ಮ ಜೀವನ ಶೈಲಿ, ನಮ್ಮ ಲಿವಿಂಗ್ ಒಂದು ಪ್ಯಾಟ್ರನ್ ಚೇಂಜ್ ಆಗಿದೆ. ಅಂದ್ರೆ ಯಾವಾಗ ಕ್ರಮಬದ್ಧವಾದ ಎ ಸಿಸ್ಟಮ್ಯಾಟಿಕ್ ವೇ ಆಫ್ ದ ಲಿವಿಂಗ್, ಆ ಕ್ರಮಬದ್ಧವಾದ ಜೀವನವನ್ನು ನಾವು ಜೀವಿಸ್ತೀವೋ ಆಗ ನಮ್ಗೆ ಏನ್ ಸಿಗ್ಬೇಕೋ ಎಲ್ಲ ಸಿಗುತ್ತೆ, ಸಿಕ್ಕೇ ಸಿಗ್ಬೇಕು. ಅದು ಯೂನಿವರ್ಸಲ್ ನಮ್ಗೆ ಕೊಡುವಂತಹ ಒಂದು ಕೊಡುಗೆ. ಹಾಗಾಗಿ ನಮ್ಮನ್ನ ನಾವು ಈ ಧ್ಯಾನದಲ್ಲಿ ಹೆಚ್ಚು ತೊಡಗಿಸ್ಕೊಂಡಾಗ, ಹೀಗೆ ಸತ್ಸಂಗಗಳನ್ನು ಮಾಡಿದಾಗ, ಸತ್ಸಂಗಗಳನ್ನು ಕೇಳಿದಾಗ, ಬೇರೆಯವರ ಒಂದು ಆ ಎಕ್ಸ್ಪೀರಿಯನ್ಸಸ್ ನ ಕೇಳಿದಾಗ, ಹೌದಲ್ವಾ ನಮಗೂ ಈ ತರ ಒಂದ್ ದಿವಸ ಆಗಿತ್ತಲ್ವಾ, ನಾವ್ ಯಾಕೆ ಎಕ್ಸ್ಪ್ರೆಸ್ ಮಾಡಿಲ್ಲ? ಇನ್ನು ಎಕ್ಸ್ಪೀರಿಯನ್ಸ್ ಮಾಡಿದೀವಿ, ಅದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಒಂದು ವೇದಿಕೆ ಸಿಗ್ಬೇಕು. ಎಕ್ಸ್ಪ್ರೆಸ್ ಮಾಡುವಂತಹ ಒಂದು ಚಾಣಾಕ್ಷತೆ ಬರ್ಬೇಕು. ಎಕ್ಸ್ಪ್ರೆಸ್ ಮಾಡಿದಾಗ ಅದನ್ನ ಲಿಸನಿಂಗ್, ಶ್ರವಣ ಮಾಡುವಂತಹ ಒಂದಷ್ಟು ಧ್ಯಾನಾಸಕ್ತರು ಬೇಕು. ಇದಿಷ್ಟನ್ನು ನಾವು ಮಾಡ್ಕೊಳ್ತಾ ಹೋದಾಗ ನಮ್ಮ ಜೀವನ ಅದ್ಭುತವಾಗಿ ನಾವೇ ನಮ್ಮ ಜೀವನವನ್ನ ಒಂದು ರೂಪಿಸ್ಕೊಳ್ಬಹುದು. ಅದನ್ನ ನಿಜವಾಗ್ಲೂ ನಾನು ನೆನ್ನೆನೆ ನಂಗೊಂದು ಅದು ಆಯ್ತು. ನಮ್ ಚಿಕ್ಕಮ್ಮನ ಅಲ್ಲಿ ಕರ್ಕೊಂಡು ಬಂದೆ, ಮತ್ತೆ ಆ ಊಟ ಮಾಡಿದ್ವಿ. ಹಾಗೆ ಪಿರಮಿಡ್ ಒಳಗಡೆ ಹೋಗೋಣ ಅಂತ ಕರ್ಕೊಂಡೋದೆ. ನಮ್ ಚಿಕ್ಕಮ್ಮ ಪಿರಮಿಡ್ ಒಳಗಡೆಗೆ ಹೋಗ್ಲಿಲ್ಲ. ಬೇಡ, ನಾನು ಮಸ್ತು ಸಲ ನೋಡಿದೀನಿ, ನಂಗ ಮೆಟ್ಲೆತ್ತಕ್ಕಾಗಲ್ಲ, ಸೊ ಬುಕ್ ಶಾಪ್ ಅಲ್ಲಿ ಪರ್ಚೇಸಿಂಗ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ರು. ಬುಕ್ ಶಾಪ್ ಅಲ್ಲಿ ಪರ್ಚೇಸ್ ಮಾಡ್ಕೊಂಡು ಬುಕ್ ಶಾಪ್ ಹತ್ರನೇ ಹತ್ರದಲ್ಲೇ ಕಾರ್ ಕರೆಸ್ಕೊಂಡು ಅವ್ರನ್ನ ಕರ್ಕೊಂಡ್ ಬಂದು ಬಿಟ್ಟೆ. ಅವ್ರ ನೆನ್ನೆಯಿಂದ ಫೋನ್ ಕೂಡ ಮಾಡಿಲ್ಲ. ಯಾಕೆಂದ್ರೆ ನನ್ಗೂ ಅನ್ನಿಸ್ತಾ ಇತ್ತು, ದೇಹದ ಸ್ಥಿತಿ ಹೇಗಿದೆಯೋ ಮಾಡೋಣವಾ, ಸೊ ವಯಸ್ಸಾದವ್ರಲ್ವಾ ಅಂತ. ಇಲ್ಲ, ಮಾಡಿಲ್ಲ ನಾನು. ಅವ್ರಿಗೆ ಅವರೇ ಒಂದು ಆ ಶಮನವನ್ನು ತಗೊಳ್ಳೋದಕ್ಕೆ ಅವ್ರಿಗೆ ಗೊತ್ತಿರುತ್ತೆ. ಧ್ಯಾನದ ಮೂಲಕ ಅದು ಅವ್ರಿಗೆ ಸಿಕ್ಕಿರುತ್ತೆ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಏನು ಚಿಂತೆನೂ ಮಾಡಿಲ್ಲ, ಏನು ಇಲ್ಲ. ಸೊ ಅವಾಗ ಏನಾಗುತ್ತೆ, ನನ್ನ ಒಂದು ಎನರ್ಜಿನ ನಾವು ಸೇವ್ ಮಾಡ್ಕೊಂಡಂಗಾಗುತ್ತೆ. ಅವರ ಎನರ್ಜಿ ಲೆವೆಲ್ಸ್ ನ ಅವರು ಸೇವ್ ಮಾಡ್ಕೊತಾರೆ, ಅವ್ರೂ ಒಂದು ಸಮತೋಲನ ಮಾಡ್ಕೊಳ್ತಾರೆ. ಹೀಗೆ ನಾವು ನಮ್ಮ ಜೀವನವನ್ನು ಅತ್ಯಂತ ಉನ್ನತವಾಗಿ ರೂಪಿಸ್ಕೊಳ್ಳೋಕೆ ಸಾಧ್ಯ ಮಾಡ್ಕೊಳ್ಬೇಕು. ಅದಕ್ಕೆ ಸಣ್ಣ ಸಣ್ಣ ಧ್ಯಾನಗಳು ಮಾಡ್ಬೇಕು, ಚಿಕ್ಕ ಚಿಕ್ಕ ಧ್ಯಾನಗಳು. ಹೇಳಿದಾರಲ್ವ ಪತ್ರಿಯವರು, ಚಿಕ್ಕ ಚಿಕ್ಕ ರೋಗಗಳಿಗೆ ಚಿಕ್ಕ ಚಿಕ್ಕ ಧ್ಯಾನಗಳು, ದೊಡ್ಡ ದೊಡ್ಡ ರೋಗಗಳಿಗೆ ದೊಡ್ಡ ದೊಡ್ಡ ಧ್ಯಾನಗಳು ಅಂತ. ನಮ್ಗೇನು ಆ ಥರದ್ದು ಏನು ಇಲ್ವೇ ಇಲ್ಲ. ಆದ್ರೂ ಕೂಡ ಸದಾ ನಾವು ನಮ್ಮ ಉಸಿರಿನ ಜೊತೆಗೆ ಇದ್ದಾಗ ಎಲ್ಲಾ ಪಂಚಪ್ರಾಣಗಳು, ಪಂಚಕೋಶಗಳು, ಪಂಚೇಂದ್ರಿಯಗಳು, ಪಂಚ ತನ್ಮಾತ್ರಗಳು, ಆ ಪಂಚ ತನ್ಮಾತ್ರಗಳ ಬಗ್ಗೆ ನಾವಿನ್ನೂ ಟಚ್ಚೇ ಮಾಡಿಲ್ಲ ನೋಡಿ. ಅದನ್ನೆಲ್ಲ ನೋಡ್ಕೊತಾ ನಾವು ನಮ್ಮನ್ನ ಸುರಕ್ಷಿತವಾಗಿ ಒಂದು ಉನ್ನತವಾದ ಸ್ಥಿತಿಯಲ್ಲಿ ಇಟ್ಕೊಳ್ಬೋದಲ್ವಾ. ಆ ಇಟ್ಕೊಂಡಾಗ ನಾವು ನಮ್ಮ ಒಂದು ಜೀವನ ತುಂಬಾ ಅದ್ಭುತವಾಗಿರುತ್ತೆ ಅಲ್ವಾ. ಜೀವನ ಅದ್ಭುತವಾಗಿದ್ದಾಗ ನಾವೆಲ್ಲವನ್ನ ಸಮರ್ಪಕವಾಗಿ ನಿಭಾಯಿಸ್ತೀವಲ್ವಾ. ಸಮರ್ಪಕವಾಗಿ ನಿಭಾಯಿಸ್ತಾ ಇದ್ದೀವಿ ಅಂದಾಗ ನಮ್ಮಲ್ಲೇ ಒಂದು ಆತ್ಮವಿಶ್ವಾಸ ಬರುತ್ತೆ ಅಲ್ವಾ. ಈ ಆತ್ಮವಿಶ್ವಾಸ ಬಂದಾಗ ನಾವಲ್ಲಿ ನಾನು ಗೆದ್ದೆ ಅಂದ್ರೆ, ನಾನು ನನ್ನ ಜೀವನವನ್ನು ಉತ್ತಮವಾದ ರೀತಿಯಲ್ಲಿ ಜೀವಿಸ್ತಾ ಇದ್ದೀನಿ ಅಂದಾಗ, ಒಂದು ಆತ್ಮಾವಲೋಕನ ಮಾಡ್ಕೊಂಡಾಗ ನಮ್ಮಲ್ಲಿ ಒಂದು ಸಂತೃಪ್ತಿಯ ಭಾವನೆ ಬರುತ್ತೆ ಅಲ್ವಾ. ಯಾವಾಗ ಸಮರ್ಪಕವಾಗಿ, ಸಮಂಜಸವಾಗಿ, ಸಂತೃಪ್ತಿಯಿಂದ ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವೋ ಆಗ ನಮಗೆ ಗೊತ್ತಿಲ್ಲದೇನೆ ನಮ್ಮಲ್ಲೇ ಒಂದು ಆ ಶಕ್ತಿಯ ಉತ್ಪಾದನೆ ಆಗುತ್ತೆ. ಅದನ್ನೇ ಅಂತರ್ಶಕ್ತಿಯನ್ನು ಜಾಗೃತ ಮಾಡುವುದು ಅಂತ ಹೇಳ್ತೀವಿ. ಎಲ್ಲರಲ್ಲೂ ಇರುತ್ತೆ ಅಲ್ವಾ, ಅದನ್ನ ನಾವು ಜಾಗೃತ ಮಾಡ್ಕೊಳ್ಬೇಕು. ಹಾಗಾಗಿ ಚಿಕ್ಕ ಚಿಕ್ಕ ಧ್ಯಾನಗಳು. ಬಾತ್ರೂಮ್ಗೆ ಹೋಗ್ತೀವಿ, 2 ನಿಮಿಷ ಧ್ಯಾನ ಮಾಡಿ ಬಾತ್ರೂಮ್ ಸ್ನಾನ ಮಾಡೋಕೆ ಶುರು ಮಾಡ್ತೀವಿ. ನಾನಾದ್ರೆ ಪ್ರತಿಯೊಂದ್ರ ಕಡೆನೂ 1 ನಿಮಿಷ 2 ನಿಮಿಷ
ಆ ಧ್ಯಾನಕ್ಕೆ ಕೂತ್ಕೊಂಡೆ ಮತ್ತೆ ಅದನ್ನ ಮುಂದುವರಿಸ್ತೀನಿ. ಹಾಗೆ ಪ್ರತಿಯೊಂದು ದಿನಾನೂ ಪ್ರತಿಯೊಂದಕ್ಕೂ ನಾವು ಎಲ್ಲಿ ಗ್ರಾಟಿಟ್ಯೂಡ್ ಮಾಡ್ತಾ ಇದ್ದೀವಿ, ಹೇಗೆ ಗ್ರಾಟಿಟ್ಯೂಡ್ ಮಾಡ್ತಾ ಇದ್ದೀವಿ, ಯಾವುದಕ್ಕೆ ನಾವು ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ, ಯಾವುದಕ್ಕೆ ನಾವು ಕ್ಷಮಾಪಣೆ ಕೇಳ್ತಾ ಇದ್ದೀವಿ, ನಾವು ಎಲ್ಲಿ ನಮ್ಮನ್ನ ನಾವು ಸರಿಯಾದ ಒಂದು ಇದರಲ್ಲಿ ಇಟ್ಕೊಂಡಿಲ್ಲ, ನಮ್ಮಿಂದ ಯಾರಿಗಾದ್ರೂ ಮನಸ ವಾಚ ಕರ್ಮಣ ನೋವಾಯ್ತಾ, ಇದನ್ನ ಮಂಥನ ಮಾಡ್ತಾ ಹೋಗ್ಬೇಕು. ಮಂಥನ ಮಾಡಿದಾಗ ನಿಜ ಹೇಳ್ಬೇಕು ಅಂದ್ರೆ ನಮ್ಮಲ್ಲಿ ಆ ಮಂಥನದ ಒಂದು ಶಕ್ತಿಯನ್ನು ನಾವು ಹೆಚ್ಚು ಮಾಡ್ಕೊಂಡಾಗ ನಮ್ಮ ಆ ಬೇರೆಯವ್ರಿಗೆ ಥ್ಯಾಂಕ್ಸ್ ಹೇಳೋದಾಗಿರ್ಬಹುದು, ಕ್ಷಮಾಪಣೆ ಕೇಳೋದಾಗಿರ್ಬಹುದು, ಮತ್ತೆ ಬೇರೆಯವ್ರ ಹತ್ರ ಧನ್ಯತಾ ಭಾವನೆ ಇರ್ಬೇಕು ಅಲ್ವಾ. ಈ ಯಾರೋ ಒಬ್ಬನ್ ನೋಡಿದ್ರೆ ಅವರ ಒಂದು ಆರಾ ಲೆವೆಲ್ಸು, ಅವರ ಒಂದು ಫ್ರೀಕ್ವೆನ್ಸಿ ಲೆವೆಲ್ಸು ಮ್ಯಾಚ್ ಆಗಲ್ಲ, ತುಂಬಾ ಸಲ ಮ್ಯಾಚ್ ಆಗಲ್ಲ. ತುಂಬಾ ಜನರ ಜೊತೆಗೆ ನಾನು ಬೆರೀತೀನಲ್ವಾ, ತುಂಬಾ ಓಡಾಡ್ತಾ ಇರ್ತೀನಲ್ವಾ, ತುಂಬಾ ಕಡೆ ನಾನು ಹೇಳ್ತೀನಿ, ಇವತ್ತಿಲ್ಲಿ ಯಾಕೋ ಇರಕ್ ಆಗ್ತಾ ಇಲ್ಲ, ನಾನು ಹೊರಟು ಬಿಡ್ತೀನಿ ಅಂತ ಹೇಳ್ತೀನಿ. ಯಾಕೆ ಅಂತಾರೆ ಅವರು, ಅದು ಆ ಫ್ರೀಕ್ವೆನ್ಸಿ ನಂಗೆ ಮ್ಯಾಚ್ ಆಗ್ತಾ ಇಲ್ಲ, ನಾನು ಅವ್ರಿಗೂ ಇದಕ್ಕೆ ಅಂದ್ರೆ ಅವರ ಒಂದು ಅಲೋ ಎನರ್ಜಿಗೆ ನಾನು ಹೋಗೋದಕ್ ಆಗ್ತಾ ಇಲ್ಲ. ಸೊ ಅವಾಗ ನಾನು ಕಾಲ್ ಕಿತ್ತು ಬಿಡ್ತೀನಿ, ಹೊರಗಡೆ ಬಂದ್ಬಿಡ್ತೀನಿ ಅದರಿಂದ. ಆಗೇನ್ ಮಾಡ್ತೀನಿ, ನನ್ನನ್ನು ನಾನು ಸುಧಾರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಇಲ್ಲ ಅಂದ್ರೆ ಅದೆಲ್ಲ ಕಷ್ಟ ಸಾಧ್ಯ ಅಂತ ಅನ್ಕೊಂಡ್ಬಿಟ್ರೆ ಆಗೋದಿಲ್ಲ ಅಲ್ವಾ. ಮತ್ತೆ ನಾವು ನಮ್ಮ ಎನರ್ಜಿನ ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ ಅಲ್ವಾ. ಆಗ ನಮ್ಗೆ ನಾವು ಜಾಸ್ತಿ ಸಮಯ ಕೊಡ್ಬೇಕಾಗುತ್ತೆ, ಹೆಚ್ಚು ಹೆಚ್ಚು ಧ್ಯಾನ ಮಾಡ್ಬೇಕಾಗುತ್ತೆ, ಹೆಚ್ಚು ಹೆಚ್ಚು ಸತ್ಸಂಗಗಳನ್ನ ಹೇಳ್ಬೇಕಾಗುತ್ತೆ. ಆವಾಗ ಮಾತ್ರ ನಮ್ಮಲ್ಲಿರುವಂತಹ ಎನರ್ಜಿಯನ್ನ ನಾವು ಹಾಗೆ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈಗ ಮಕ್ಕಳ ಜೊತೆ, ಮಕ್ಕಳು ಯಾವುದೋ ಒಂದು ಮಗು, ಯಾವುದೇ ಒಂದು ಮಗು ಆಗಿರ್ಬಹುದು, ಅದ್ರಲ್ಲಿ ನೋಡಿ ಒಂದಷ್ಟು ಎನರ್ಜಿ ಹೇಗಿರುತ್ತೆ ಅಂದ್ರೆ, ಆ ಎನರ್ಜಿ ನಮ್ಗೆ ಅವರು ಟ್ರಾನ್ಸ್ಫರ್ ಮಾಡ್ತಾರ ಅಥವಾ ನಮ್ಮಿಂದ ಅವ್ರ ಎನರ್ಜಿ ತಗೊಳ್ತಾರ ಅಂತ ನಾನು ಎಷ್ಟೋ ಸಲ ಚಿಂತನೆ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸೊ ಏನೂ ಇಲ್ಲ, ಅವರೇ ನಮ್ಗೆ ಎನರ್ಜಿಯನ್ನು ಜಾಸ್ತಿ ಹೆಚ್ಚು ಕೊಡ್ತಾ ಇರ್ತಾರೆ. ಅವರು ಅಜ್ಜಿ ಅನ್ನುವಂತಹ ನನ್ನ ಮೊಮ್ಮಕ್ಕಳೇನು ನನ್ಗೆ ಹತ್ರದೆಲ್ಲ ಫ್ರೆಂಡ್ಸ್. ಸೊ ನಾನು ನನ್ನ ಮೊಮ್ಮಕ್ಕಳ ಬಗ್ಗೆ ಮಾತಾಡ್ತಾ ಇಲ್ಲ, ನನಗೆ ಇಡೀ ಪ್ರಪಂಚದ ಮಕ್ಕಳೆಲ್ಲ ನನ್ನ ಮೊಮ್ಮಕ್ಕಳೇ ಅನ್ನೋ ಒಂದು ಖುಷಿ ನನಗೆ. ಸೊ ಪಾರ್ಕಲ್ಲಿ ಹೋದ್ರೆ ಅವನು ಚರೀಶ್ ಅಂತ, ಅವನು ಸದಾ ನನ್ ಜೊತೆಗೆ ಆಟ ಆಡ್ತಾನೆ, ಕುಣ್ದಾಡ್ತಾನೆ, ಅಜ್ಜಿ ಅಜ್ಜಿ ಅಂತ ಮಾತಾಡಿಸ್ತಾನೆ. ಸೊ ಆ ಒಂದು ಅಪ್ಪುಗೆಯಿಂದ, ಅವನ ಒಂದು ಆ ಎನರ್ಜಿಯಿಂದ ನನ್ನಲ್ಲಿ ನಾನು ಹೇಳ್ತಾ ಇರ್ತೀನಿ, ನೀನು ನನ್ನ ಎನರ್ಜಿ ಬಾಳ್ಕಣೋ ಚರೀಶ್ ಅಂತ. ಸೊ ಹಾಗೆ ನಾವು ಪ್ರತಿಯೊಂದ್ರ ಜೊತೆಗೇನೆ ಅಂದ್ರೆ ಆ ಫ್ರೀಕ್ವೆನ್ಸಿ ಲೆವೆಲ್ಸ್ ನಮ್ ಕಂಡುಹಿಡಿಯೋದಕ್ಕೆ ನಮ್ಗೆ ಸಾಧ್ಯ ಆಗ್ತಾ ಇದೆ ಇವಾಗ. ಮುಂಚೆ ಅದರ ಅನುಭವ ಇರ್ಲಿಲ್ಲ, ನಂಗೂ ಇರ್ಲಿಲ್ಲ. ಈಗ ನಾನು ಎಲ್ಲಾದ್ರೂ ಹೋದ್ರೆ ಈಗ ಸುಬ್ಬುಬಯ್ಯ ಇದಾರಲ್ವಾ, ಸುಬ್ಬುಬಯ್ಯ ನಮ್ ಜೊತೆಗೆ ಇದ್ರು ಮೊನ್ನೆ ಕೇದಾರ್ನಾಥಲ್ಲಿ ಅವ್ರೆಲ್ಲಾರ್ಗುನು ಪಲ್ಸ್ ಆಕ್ಸಿಮೀಟರ್ ಹಾಕಿ ನೋಡೋದು, ಬೇರೆ ಬೇರೆದೆಲ್ಲ ಚೆಕಪ್ಸ್ ಮಾಡೋದು, ಅವ್ರಿಗೆ ಎಲ್ಲ ಮಾಡ್ತಾ ಇದ್ರು. ಸುಬ್ಬುಬಯ್ಯ ನನ್ಗೇನು ಮಾಡೇ ಇಲ್ಲ. ಭಯ್ಯ ನನಗ್ ಮಾಡಲ್ವಾ ಅಂದೆ. ನಿಮ್ಗೆ ಮಾಡೋದು, ನೀವೇ 10 ಜನರಿಗೆ ಎನರ್ಜಿ ಹಂಚೋರಾಗಿದ್ದೀರಾ ಅಂತ ಹೇಳ್ಬಿಟ್ಟು ಅವ್ರ ಮುಂದೆ ಹೋಗ್ತಾ ಇದ್ರು. ಅಂದ್ರೆ ಆ ಎನರ್ಜಿ ಲೆವೆಲ್ಸ್ನ, ನಮ್ಮಲ್ಲಿರುವಂತಹ ಎನರ್ಜಿನ ನಾವು ಬೇರೆಯವ್ರಿಗೇನು ತೋರ್ಸ್ಕೊಳ್ಬೇಕಾಗಿಲ್ಲ. ಅದು ಅವ್ರಿಗೆ ಒಂದು ಆ ಎಕ್ಸ್ಪೀರಿಯನ್ಸು, ಅಂತ ಒಂದು ಎಕ್ಸ್ಪೀರಿಯನ್ಸ್ ಇರ್ಬೇಕು ಅಂದ್ರೆ, ಎಕ್ಸ್ಪ್ರೆಸ್ ಆಗ್ಬೇಕು ಅಂದ್ರೆ ಅವ್ರಿಗೂ ಆ ಎನರ್ಜಿ ಲೆವೆಲ್ಸ್ ಚೆನ್ನಾಗಿರ್ಬೇಕಲ್ವಾ. ಸೊ ಇದು ನನ್ನ ಒಂದು ಅನುಭವ ಹಂಚಿಕೆ. ಈ ಚಿಂತನದಲ್ಲಿ ನಾನು ಸದಾ ಚಿಂತನೆ ಮಾಡ್ತಾ ಇರ್ತೀನಿ, ಚಿಂತೆ ಮಾಡಲ್ಲ, ಚಿತೆಗೂ ಹೋಗಲ್ಲ, ಚಿಂತನ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಸೊ ಇದಿಷ್ಟು ಹೇಳೋದಕ್ಕೆ ಅವಕಾಶ ಕೊಟ್ಟಿರುವಂತಹ ನಮ್ಮ ಆ ಮಹಾವತಾರ್ ಬಾಬಾ ಫೌಂಡೇಶನ್. ಎಸ್ ಮೇಡಮ್, ಹೇಳಿ. ಗೀತಾ ಮೇಡಮ್ ಅಂದೆ. ಮಹಾವತಾರ್ ಬಾಬಾ ಫೌಂಡೇಶನ್, ಫಸ್ಟ್ ಮಹಾವತಾರ್ ಫೌಂಡೇಶನ್. ನಾನು ತುಂಬಾ ಸಲ ಚನ್ಸಂದ್ರ ಅಲ್ಲಿಗೆ ಹೋಗಿದ್ದೆ. ಸೊ ಈಗ ಹೋಗೋದಕ್ ಆಗ್ತಾ ಇಲ್ಲ. ಪ್ರತಿಯೊಂದು ಭಾನುವಾರನು ಅನ್ಕೋತೀನಿ, ಭಾನುವಾರ ಹೋಗ್ಬೇಕು, ಫುಲ್ ಡೇ ಅಲ್ಲಿ ಇದ್ಬಿಟ್ಟು ಬರ್ಬೇಕು ಅಂತ. ಬಟ್ ಇನ್ನು ಅದರ ಒಂದು ಅವಕಾಶ ಒದಗಿ ಬಂದಿಲ್ಲ. ಮತ್ತೆ ಹಾಗೆ ಗೀತಾ ಮೇಡಮು ನೆನ್ನೆ ನಾನು ಪಿರಮಿಡ್ ವ್ಯಾಲಿಯಲ್ಲಿ ಇದ್ದಾಗ ಫೋನ್ ಮಾಡಿದ್ರು.
ಸೊ ಆಧ್ಯಾತ್ಮಿಕ ಚಿಂತನೆ ಅಂತ ಟೈಟಲ್ ಕೊಡೋಣ ಅಂದ್ರು. ನನ್ಗೆ ಯಾಕೋ ನಿನ್ನೆಯಿಂದ ನಮ್ ಚಿಕ್ಕಮ್ಮನ ಜೊತೆ ಇದ್ದು ಚಿಂತನ ಮಂಥನ ಅಂತ ಮನ್ಸಲ್ಲಿ ಓಡ್ತಾ ಇತ್ತು. ಸೊ ಯಾಕೆ ಚಿಂತನ ಮಂಥನ ಅಂತ ಕೊಡ್ಬಾರ್ದು ಟೈಟಲ್ ಅಂತ ಹೇಳ್ದೆ. ಸರಿ ಅಂದ್ರು ಅವ್ರುನು. ಇಷ್ಟೊತ್ತು ಇಷ್ಟು ನಿರರ್ಗಳವಾಗಿ ಮಾತಾಡುವಂತಹ ಅವಕಾಶ ನನ್ಗೆ ಕೊಟ್ಟಂತಹ ನನ್ನ ವಿಶುದ್ಧಿ ಚಕ್ರಕ್ಕೂ ಮತ್ತೆ ನಿಮ್ಮನ್ನೆಲ್ಲ ಇಷ್ಟೊತ್ತು ನನ್ನ ಒಂದು ವಾಕ್ಚಾತುರ್ಯ ಅಂತೇನು ಹೇಳೋಕೆ ಆಗೋದಿಲ್ಲ. ಸೊ ಇದೊಂದು ಪ್ರಯತ್ನದ ಮೂಲಕ ನಿಮ್ಮನ್ನೆಲ್ಲ ಸಂತೃಪ್ತಿಗೊಳಿಸಿದ್ದೀನಿ ಅಂತ ಅನ್ಕೊಳ್ತಾ ಮತ್ತೊಮ್ಮೆ ಪಿತಾಮಹ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಅವರಿಗೆ ವಂದನೆಗಳನ್ನ ಅರ್ಪಿಸುತ್ತಾ ನನ್ನ ಈ ಸ್ವಾಧ್ಯಾಯ ಚಿಂತನ ಮಂಥನ ಕಾರ್ಯಕ್ರಮಕ್ಕೆ ಒಂದು ವಿರಾಮವನ್ನು ಕೊಡ್ತಾ, ಸೊ ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ವೆರಿ ಮಚ್.